ಈವರೆಗೂ ನಾವು ಮೊದಲ ಅಧ್ಯಾಯವನ್ನು ಕುರಿತು ಅಧ್ಯಯನ ಮಾಡಿದ್ದೇವೆ. ಈ ದಿನ ಸಮಾಜಶಾಸ್ತ್ರ ಪರಿಚಯದ 2ನೇ ಅಧ್ಯಾಯ, ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು, ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸೋಷಾಲಜಿ ಎನ್ನುವುದನ್ನು ಕುರಿತು ಈ ದಿನ ನಾವು ಅಧ್ಯಯನ ಮಾಡೋಣ. ಇಲ್ಲಿ ಮೂಲಭೂತ ಪರಿಕಲ್ಪನೆಗಳು ಅಂತ ಹೇಳಿದರೆ, ವಸ್ತುಗಳ ನಡುವಿನ ಸಾಮಾನ್ಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂತಹ ಅಂಶಗಳು. ವಸ್ತುಗಳ ನಡುವಿನ ಸಾಮಾನ್ಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂತಹ ಅಂಶಗಳನ್ನು ನಾವು ಪರಿಕಲ್ಪನೆಗಳು ಅಂತ ಹೇಳಿ ಕರಿತೀವಿ. ಪ್ರತಿಯೊಂದು ವಿಜ್ಞಾನ, ಪ್ರತಿಯೊಂದು ಶಾಸ್ತ್ರ ಈ ತರಹದ ಮೂಲಭೂತ ಪರಿಕಲ್ಪನೆಗಳನ್ನು ಹೊಂದಿರುತ್ತದೆ. ಉದಾಹರಣೆಗೆ ನಾವು ಭೌತಶಾಸ್ತ್ರವನ್ನು ತಗೊಂಡ್ರೆ ನ್ಯೂಟನ್ನನ ಚಲನೆಯ ನಿಯಮಗಳು ಮೂಲಭೂತ ಪರಿಕಲ್ಪನೆಗಳಾಗುತ್ತವೆ. ಅಥವಾ ಅರ್ಥಶಾಸ್ತ್ರವನ್ನು ತಗೊಂಡ್ರೆ ವಸ್ತುಗಳ ಉತ್ಪಾದನೆ, ಮಾರಾಟ, ವಿತರಣೆ ಇವುಗಳು ಅರ್ಥಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಾಗುತ್ತವೆ. ಅಂತೆಯೇ ಸಮಾಜಶಾಸ್ತ್ರವನ್ನು ನಾವು ತೆಗೆದುಕೊಂಡ್ರೆ ಸಮಾಜ, ಸಮುದಾಯ, ಸಂಘ, ಸಂಸ್ಥೆ ಇವುಗಳು ಇಲ್ಲಿನ ಮೂಲಭೂತ ಪರಿಕಲ್ಪನೆಗಳು. ಇವುಗಳ ಅಧ್ಯಯನವನ್ನು ಮಾಡದೆ ನಾವು ಸಮಾಜಶಾಸ್ತ್ರದ ಅಧ್ಯಯನವನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಉದಾಹರಣೆಗೆ ಸಮಾಜ, ಸಮುದಾಯ, ಸಂಘ, ಸಂಸ್ಥೆ, ಸಮೂಹಗಳು ಮುಂತಾದವುಗಳು. ಅವುಗಳಲ್ಲಿ ಈ ದಿನ ನಾವು ಅಧ್ಯಯನಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಸಮಾಜ. ಸಮಾಜ ಅಂತಕ್ಕಂತಹ ಪದ ನಮ್ಮ ದಿನನಿತ್ಯ ಬಳಕೆಯ ಪದ. ನೀವು ಎಲ್ಲರೂ ಸಮಾಜ ಜೀವಿಗಳು ಅಥವಾ ಸಂಘಜೀವಿಗಳು. ಅದನ್ನೇ ಅರಿಸ್ಟಾಟಲ್ ಅವರು ಹೇಳಿದ್ದಾರೆ, ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್. ಮಾನವ ಸಮಾಜ ಜೀವಿ ಅಂತಕ್ಕಂತಹ ಮಾತನ್ನು ಅವ್ರು ಹೇಳಿದ್ದಾರೆ. ಹಾಗೆಯೇ ಅವರು ಮುಂದುವರೆದು ಹೇಳ್ತಾ, ಅಕಸ್ಮಾತ್ ಯಾರಾದರೂ ಸಮಾಜದಲ್ಲಿ ಬದುಕೋದಕ್ಕೆ ಇಷ್ಟಪಡಲಿಲ್ಲ ಅಂದರೆ ಅವರು ದೇವರಾಗಿರಬೇಕು, ದೆವ್ವ ಆಗಿರಬೇಕು, ಭೂತ ಆಗಿರಬೇಕು, ಆದರೆ ಮಾನವನಾಗಿರೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇದು ನಮಗೆ ಏನನ್ನು ತೋರಿಸುತ್ತದೆ ಅಂತ ಹೇಳಿದ್ರೆ, ನೀವು ಪ್ರತಿಯೊಬ್ಬರು ಸಮಾಜದಲ್ಲಿ ಹುಟ್ಟಬೇಕು, ಸಮಾಜದಲ್ಲಿಯೇ ಬೆಳಿಬೇಕು, ಸಮಾಜದಲ್ಲಿಯೇ ಬದುಕಬೇಕು. ನಮ್ಮ ಅಂತ್ಯ ಕೂಡ ಆಗ್ತಕ್ಕಂಥದ್ದು ಈ ಸಮಾಜದಲ್ಲಿಯೇ. ಅಂತಹ ಸಮಾಜ ನಮಗೆ ಇವತ್ತು ಬಹಳಷ್ಟು ಮುಖ್ಯ. ಆ ಸಮಾಜದ ಅಧ್ಯಯನವೇ ಸಮಾಜಶಾಸ್ತ್ರದ ಒಂದು ಬಹುಮುಖ್ಯವಾಗಿರ್ತಕ್ಕಂತಹ ಅಧ್ಯಯನದ ಮೂಲಭೂತ ಪರಿಕಲ್ಪನೆ ಆಗಿದೆ. ಆ ಸಮಾಜ ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳೋ ಪೂರ್ವದಲ್ಲಿ ಆ ಸಮಾಜ ಅಥವಾ ಅದನ್ನು ನಾವು ಇಂಗ್ಲೀಷಲ್ಲಿ ಸೊಸೈಟಿ ಅಂತ ಹೇಳ್ತೀವಿ. ಆ ಸೊಸೈಟಿ ಅಂತಕ್ಕಂತಹ ಪದ ಹೇಗೆ ಬಂದಿದೆ ಅದರ ಉತ್ಪನ್ನ ಅಥವಾ ಶಬ್ದೋತ್ಪನ್ನ, ಡಿರೈವೇಷನ್ ಆಫ್ ದ ಟರ್ಮ್ ಸೊಸೈಟಿ ಅಂತಕ್ಕಂತಹದನ್ನು ನಾವಿಲ್ಲಿ ಮೊದಲನೇದಾಗಿ ತಿಳ್ಕೊಳ್ಳೋಣ. ಇಲ್ಲಿ ಸಮಾಜ ಅಂತಕ್ಕಂತಹ ಪದಕ್ಕೆ ಇಂಗ್ಲೀಷಲ್ಲಿ ನಾವು ಸೊಸೈಟಿ ಅಂತ ಹೇಳಿ ಕರಿತೀವಿ. ಈ ಸೊಸೈಟಿ ಅಂತಕ್ಕಂತಹ ಪದವು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಎನ್ನುವ ಪದದಿಂದ ಬಂದಿದೆ. ಸೊಸೈಟಿ ಎನ್ನುವ ಪದವು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಎನ್ನುವ ಪದದಿಂದ ಬಂದಿದ್ದು, ಸೋಷಿಯಸ್ ಎಂದರೆ ಸಹಚರ, ಒಡನಾಡಿಗಳು ಎಂದರ್ಥವಾಗುತ್ತೆ. ನೋಡಿ, ಸೊಸೈಟಿ ಎನ್ನುವ ಪದವು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಎನ್ನುವ ಪದದಿಂದ ಬಂದಿದ್ದು, ಸೋಷಿಯಸ್ ಎಂದರೆ ಒಡನಾಡಿಗಳು, ಸಹಚರರು ಎಂದರ್ಥವಾಗುತ್ತೆ. ಹಾಗಾದರೆ ಒಡನಾಡಿಗಳಿಂದ ಒಡಗೂಡಿರ್ತಕ್ಕಂಥದ್ದು, ಸಹಚರರಿಂದ ಒಟ್ಟುಗೂಡಿರ್ತಕ್ಕಂತಹದ್ದು ಸಮಾಜ ಎನ್ನುವ ಅರ್ಥ ನಮಗಿಲ್ಲಿ ಸಿಗುತ್ತೆ. ಇನ್ನು ಸರಳವಾಗಿ ನಾವು ಸಮಾಜ ಅಂದ್ರೇನು, ಮಾನವ ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ದಾನೆ ಅದೆಲ್ಲವೂ ಸಮಾಜ ಅಂಥೇಳಿ ಆಗುತ್ತೆ. ಆದರೆ ಅದೇ ಸಮಾಜ ಅಂತಕ್ಕಂತಹ ಒಂದು ಪರಿಕಲ್ಪನೆಯನ್ನು ಸಮಾಜಶಾಸ್ತ್ರಜ್ಞರು ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾರೆ. ತುಂಬ ಸರಳವಾಗಿ ಮೆಕೈವರ್ ಮತ್ತು ಪೇಜ್ ವ್ಯಾಖ್ಯೆ, ಮೆಕೈವರ್ ಮತ್ತು ಪೇಜ್ ಇವರು ಸಮಾಜವು ಸಾಮಾಜಿಕ ಸಂಬಂಧಗಳ ಬಲೆಯಾಗಿದೆ ಅಂತೇಳಿ ಹೇಳ್ತಾರೆ. ಸೊಸೈಟಿ ಈಸ್ ಎ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್ಸ್ ಅಂತೇಳಿ ಹೇಳ್ತಾರೆ. ಸಮಾಜ ಅಂದರೆ ಏನೋ ಅವ್ರ ಪ್ರಕಾರ ಸಾಮಾಜಿಕ ಸಂಬಂಧಗಳ ಒಂದು ಬಲೆ. ಅಂದರೆ ಇಡೀ ಸಮಾಜ ಅಂತಕ್ಕಂಥದ್ದು ಹಲವಾರು ಸಾಮಾಜಿಕ ಸಂಬಂಧಗಳ ಒಂದು ಬಲೆಯ ರೂಪದಲ್ಲಿ ಹರಡಿಕೊಂಡಿರ್ತಕ್ಕಂಥದ್ದು.
ಆ ಬಲೆಯ ರೂಪದಲ್ಲಿ ಹಡ್ಕೊಂಡಿರೋದು ಅಂದರೆ ಹೇಗೆ ನೋಡಿ, ಇಡೀ ಸಮಾಜವನ್ನು ನಾವು ತೆಗೆದುಕೊಂಡ್ರೆ ಇಲ್ಲಿ ಮಾನವರಿದ್ದಾರೆ. ಆ ಮಾನವರ ಮಧ್ಯದಲ್ಲಿ ಸಾಮಾಜಿಕ ಸಂಬಂಧಗಳಿದ್ದಾವೆ. ಆ ಸಾಮಾಜಿಕ ಸಂಬಂಧಗಳು ಅಂತಕ್ಕಂಥದ್ದು ವ್ಯಕ್ತಿಗಳ ನಡುವಿನ ಸಂಬಂಧಗಳನ್ನು ಸೂಚಿಸುತ್ತದೆ. ಆ ವ್ಯಕ್ತಿಗಳ ನಡುವಿನ ಸಂಬಂಧಗಳು ಯಾವೆಲ್ಲ ರೂಪದಲ್ಲಿದೆ? ಇಲ್ಲಿ ಪತಿ ಪತ್ನಿಯ ರೂಪದಲ್ಲಿದೆ, ತಂದೆ ತಾಯಿಗಳ ರೂಪದಲ್ಲಿದೆ, ತಂದೆ ತಾಯಿಗಳು ಮಕ್ಕಳ ರೂಪದಲ್ಲಿದೆ, ಅಣ್ಣ ತಂಗಿಯ ರೂಪದಲ್ಲಿದೆ, ಅಕ್ಕ ತಮ್ಮನ ರೂಪದಲ್ಲಿದೆ. ಅಥವಾ ಆ ಕುಟುಂಬದ ಚೌಕಟ್ಟನ್ನು ದಾಟಿ ಹೊರ ಬಂದರೆ ನೆರೆಹೊರೆಯ ಸಂಬಂಧಗಳಿದ್ದಾವೆ, ಗುರು ಶಿಷ್ಯರಿದ್ದಾರೆ, ವಕೀಲರು ಮತ್ತು ಕಕ್ಷಿದಾರರಿದ್ದಾರೆ, ಮಾಲೀಕರು ಮತ್ತು ಗ್ರಾಹಕರಿದ್ದಾರೆ. ಹೀಗೆ ಅಸಂಖ್ಯಾತ ಸಂಬಂಧಗಳು ನಮಗೆ ಒಂದಲ್ಲ ಒಂದು ರೂಪದಲ್ಲಿ ಕಂಡು ಬರ್ತವೆ. ಆದ್ದರಿಂದ ಆ ಸಂಬಂಧಗಳ ಬಲೆಯನ್ನು ಅವರು ಸಮಾಜ ಅಂತ ಹೇಳಿ ಕರೀತಾರೆ. ಸಾಮಾಜಿಕ ಸಂಬಂಧಗಳ ಬಲೆಯೇ ಸಮಾಜ ಎನ್ನುವುದು ಮೆಕೈವರ್ ಮತ್ತು ಪೇಜ್ ಅವರ ವ್ಯಾಖ್ಯಾನ. ಅದೇ ಸಮಾಜ ಅಂತಕ್ಕಂಥ ವ್ಯಾಖ್ಯಾನ ಗಿಡ್ಡಿಂಗ್ಸ್ ಸಮಾಜಶಾಸ್ತ್ರಜ್ಞ ಗಿಡ್ಡಿಂಗ್ಸ್ ಏನು ಹೇಳ್ತಾರೆ? ಜೊತೆಗೂಡಿ ಇರಬಹುದಾದ ವ್ಯಕ್ತಿಗಳ ಒಕ್ಕೂಟ, ಅದೊಂದು ಸಂಘಟನೆ, ಔಪಚಾರಿಕ ಬಾಂಧವ್ಯಗಳ ಮೊತ್ತವನ್ನು ಅವರು ಸಮಾಜ ಅಂತ ಹೇಳಿ ಕರೀತಾರೆ. ಜೊತೆಗೂಡಿ ಇರಬಹುದಾದ ವ್ಯಕ್ತಿಗಳ ಒಕ್ಕೂಟ ಅಂದರೆ ಸಹಚರರು, ಜೊತೆಗಾರರು, ನಮ್ಮ ಜೊತೆ ವಾಸ ಮಾಡ್ತಕ್ಕಂಥವರು, ಅವರೆಲ್ಲರನ್ನ ಒಳಗೊಂಡಂತಹ ಒಂದು ಒಕ್ಕೂಟ. ಆ ಒಕ್ಕೂಟ ಜೊತೆಗೂಡಿ ಇರಬಹುದಾದ ವ್ಯಕ್ತಿಗಳ ಒಕ್ಕೂಟ, ಅದೊಂದು ಸಂಘಟನೆ, ಒಂದು ವ್ಯವಸ್ಥಿತವಾದಂತಹ ಸಂಘಟನೆ ಮತ್ತು ಔಪಚಾರಿಕ ಬಾಂಧವ್ಯಗಳ ಮೊತ್ತ. ಸಮಾಜ ಅಂದಾಗ ಇಲ್ಲಿ ವ್ಯಕ್ತಿಗಳ ನಡುವೆ ಸಾಮಾಜಿಕವಾದಂತಹ ಸಂಬಂಧಗಳಿರುತ್ತದೆ. ಅಂತಹ ಬಾಂಧವ್ಯಗಳ ಒಂದು ಒಟ್ಟು ವ್ಯವಸ್ಥೆಯೇ ಸಮಾಜ. ಸಂಬಂಧಗಳ ಬಲೆ ಅಂತ ಏನು ಹೇಳ್ತಾರೆ, ಅದೇ ರೀತಿಯಲ್ಲಿ ಇದು ಸಾಮಾಜಿಕ ಸಂಬಂಧಗಳ ಒಂದು ಮೊತ್ತ, ಒಂದು ಒಟ್ಟಾದ ಸಂಕಲನ, ಒಂದು ಒಟ್ಟಾದ ವ್ಯವಸ್ಥೆ. ಹೀಗೆ ಸಹಚರರನ್ನು ಒಳಗೊಂಡಿರ್ತಕ್ಕಂತಹ ಬಾಂಧವ್ಯಗಳಿಂದ ಕೂಡಿರ್ತಕ್ಕಂತಹ ಜನರ ಸಂಕಲನವನ್ನು, ಒಟ್ಟು ವ್ಯವಸ್ಥೆಯನ್ನು ಅವರು ಸಮಾಜ ಅಂತ ಹೇಳಿ ಕರೀತಾರೆ. ಸೊಸೈಟಿ ಎನ್ನುವ ಪದವು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಎನ್ನುವ ಪದದಿಂದ ಬಂದಿದ್ದು, ಸೋಷಿಯಸ್ ಎಂದರೆ ಸಹಚರ, ಒಡನಾಡಿ ಎನ್ನುವುದು ಆ ಪದದ ಶಬ್ದೋತ್ಪನ್ನ. ಇನ್ನು ಅದರ ವ್ಯಾಖ್ಯೆಯಲ್ಲಿ ಅರ್ಥದಲ್ಲಿ ಮೆಕೈವರ್ ಮತ್ತು ಪೇಜ್ ಹೇಳ್ತಕ್ಕಂಥದ್ದು ಸಮಾಜ ಅಂತಕ್ಕಂಥದ್ದು ಬೇರೇನೂ ಅಲ್ಲ, ಬದಲಾಗಿ ಸಾಮಾಜಿಕ ಸಂಬಂಧಗಳ ಒಂದು ಬಲೆ. ಅದನ್ನೇ ಗಿಡ್ಡಿಂಗ್ಸ್ ಅವರು ಇನ್ನೊಂದು ರೂಪದಲ್ಲಿ ಹೇಳ್ತಕ್ಕಂಥದ್ದು ಜೊತೆಗೂಡಿ ಇರಬಹುದಾದ ವ್ಯಕ್ತಿಗಳ ಒಕ್ಕೂಟ, ಅದೊಂದು ಸಂಘಟನೆ, ಔಪಚಾರಿಕ ಬಾಂಧವ್ಯಗಳ ಮೊತ್ತವನ್ನು ಅವರು ಸಮಾಜ ಅಂತ ಹೇಳಿ ಕರೀತಾರೆ. ಹೀಗೆ ಸಮಾಜ ಅಂತಕ್ಕಂತಹದ್ದು ಒಂದು ವಿಭಿನ್ನವಾಗಿರ್ತಕ್ಕಂತಹ ಅರ್ಥವನ್ನು ಒಳಗೊಂಡಿದೆ. ಈ ಸಮಾಜ ಹಲವು ರೀತಿಯ ಲಕ್ಷಣಗಳನ್ನು ಒಳಗೊಂಡಿದೆ. ಸಮಾಜ ನಮಗೆ ಬರೀ ಕಣ್ಣಿಗೆ ಕಾಣ್ತಕ್ಕಂಥದ್ದಲ್ಲ, ನಾವು ನಮ್ಮ ಅನುಭವಕ್ಕೆ ಬರ್ತಕ್ಕಂಥದ್ದು. ಅಂತಹ ಅನುಭವಕ್ಕೆ ಬರ್ತಕ್ಕಂಥ ಸಂಗತಿಯನ್ನು, ಅದರ ಸ್ವರೂಪವನ್ನು ನಾವು ಕೆಲವು ಅಂಶಗಳ ಮೂಲಕ, ಕೆಲವು ಲಕ್ಷಣಗಳ ಮೂಲಕ ತಿಳ್ಕೊಳ್ಳೋಣ. ಇದು 10 ಅಂಕಗಳ ಪ್ರಶ್ನೆ ಆಗಿರುತ್ತೆ. ಸಮಾಜದ ಲಕ್ಷಣಗಳನ್ನು ವಿವರಿಸಿ ಅಂತಕ್ಕಂಥದ್ದು ಬಹಳ ಪರೀಕ್ಷೆ ದೃಷ್ಟಿಯಿಂದ ಮುಖ್ಯವಾಗ್ತಕ್ಕಂಥ ಪ್ರಶ್ನೆ, 10 ಅಂಕಗಳ ಪ್ರಶ್ನೆ. ಅಂತಹ ಸಮಾಜದ ಲಕ್ಷಣಗಳು: ಸಮಾಜವು ಸಮೂಹಗಳ ಸಮೂಹ. ಸಮೂಹಗಳ ಸಮೂಹ, ಸಾಮಾಜಿಕ ಸಂಬಂಧಗಳ ಬಲೆ, ಹೋಲಿಕೆ ಮತ್ತು ಸಾಮ್ಯತೆ, ಹೋಲಿಕೆ ಮತ್ತು ವ್ಯತ್ಯಾಸ, ಪರಸ್ಪರ ಅವಲಂಬನೆ, ಸಹಕಾರ, ಸಾಮಾಜಿಕ ನಿಯಂತ್ರಣ, ಪರಿವರ್ತನಾಶೀಲತೆ. ಸಮಾಜದ ಪ್ರಮುಖವಾದಂತಹ ಲಕ್ಷಣಗಳಿವು: ಸಮೂಹಗಳ ಸಮೂಹ, ಸಾಮಾಜಿಕ ಸಂಬಂಧಗಳ ಬಲೆ, ಹೋಲಿಕೆ ಮತ್ತು ಸಾಮ್ಯತೆ,
ವಿನ್ಯಾಸ, ಪರಸ್ಪರ ಅವಲಂಬನೆ, ಸಹಕಾರ ಮತ್ತು ಶ್ರಮ ವಿಭಜನೆ, ಸಾಮಾಜಿಕ ನಿಯಂತ್ರಣ ಮತ್ತು ಪರಿವರ್ತನಾಶೀಲತೆ ಎನ್ನುವಂಥ ಅಂಶಗಳು. ಇಲ್ಲಿ ಸಮಾಜ ಅಂತಕ್ಕಂಥದ್ದು ನಾವು ಈ ಮೊದಲು ನೋಡಿದಾಗೆ ಸಮೂಹಗಳಿಂದ ಕೂಡಿದೆ. ಇಲ್ಲಿ ಸಮೂಹಗಳಲ್ಲಿ ಯಾರಿದ್ದಾರೆ? ಜನರಿದ್ದಾರೆ. ಇಡೀ ಸಮಾಜವನ್ನು ತೆಗೆದುಕೊಂಡಾಗ ಪತಿ ಪತ್ನಿಯರಿದ್ದಾರೆ, ತಂದೆ ತಾಯಿಗಳಿದ್ದಾರೆ, ಮಕ್ಕಳಿದ್ದಾರೆ, ಸಹೋದರ ಸಹೋದರಿಯರಿದ್ದಾರೆ, ನೆರೆಹೊರೆಯವರಿದ್ದಾರೆ. ಹಾಗೆ ಮುಂದುವರೆದು ಅಧ್ಯಾಪಕರು ಮತ್ತು ಶಿಷ್ಯರಿದ್ದಾರೆ, ವಕೀಲರು ಮತ್ತು ಕಕ್ಷಿದಾರರಿದ್ದಾರೆ, ವೈದ್ಯರು ಮತ್ತು ರೋಗಿಗಳಿದ್ದಾರೆ. ಹೀಗೆ ಪ್ರತಿ ಹಂತದಲ್ಲೂ ವಿಭಿನ್ನವಾದಂತಹ ಸಮೂಹಗಳನ್ನು ನೋಡ್ತೀವಿ. ರಾಜಕೀಯ ಪಕ್ಷಗಳಿದ್ದಾವೆ, ಶಾಲೆಗಳಿದ್ದಾವೆ, ಕಾಲೇಜುಗಳಿದ್ದಾವೆ. ಹೀಗೆ ಅನೇಕ ಸಮೂಹಗಳನ್ನು ಒಳಗೊಂಡಿರ್ತಕ್ಕಂತಹದ್ದು ಸಮೂಹಗಳ ಸಮೂಹವಾಗಿ ಸಮಾಜ ಇದೆ. ಅಂದರೆ ಇಲ್ಲಿ ಕೇವಲ ವ್ಯಕ್ತಿ ಮಾತ್ರ ಅಲ್ಲ, ಆ ವ್ಯಕ್ತಿಯನ್ನು ಒಳಗೊಂಡಂತೆ, ಅವನನ್ನು ಒಳಗೊಂಡಂತೆ ಸಮೂಹಗಳಿದ್ದಾವೆ. ವ್ಯಕ್ತಿಯನ್ನು ಒಂದು ಭಾಗವನ್ನಾಗಿ, ಉದಾಹರಣೆಗೆ ಕುಟುಂಬದ ಒಂದು ಭಾಗ ವ್ಯಕ್ತಿ. ಹಾಗಾಗಿ ಇಲ್ಲಿ ಕುಟುಂಬ ಅಂತಕ್ಕಂಥದ್ದು ಒಂದು ಸಮೂಹ. ಆ ಸಮೂಹ ಇಲ್ಲದೆ ಅಥವಾ ಕುಟುಂಬ ಇಲ್ಲದೆ ಯಾವ ವ್ಯಕ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಗ್ರಾಮ ಅಂತಕ್ಕಂಥದ್ದು ಒಂದು ಸಮೂಹ. ನೀವು ಎಲ್ಲರೂ ಎಲ್ಲಿ ವಾಸ ಮಾಡ್ತೀವಿ? ಗ್ರಾಮದಲ್ಲಿ ವಾಸ ಮಾಡ್ತೀವಿ ಅಥವಾ ನಗರದಲ್ಲಿ ವಾಸ ಮಾಡ್ತೀವಿ, ಅವುಗಳು ಸಮೂಹಗಳು. ಶಾಲೆಗೆ ಹೋಗ್ತೀರಿ, ಅದು ಸಮೂಹ. ಹೀಗೆ ಅನೇಕ ಸಮೂಹಗಳ ಸಮೂಹವೇ ನಮ್ಮ ಸಮಾಜ ಅಂತಕ್ಕಂತಹದ್ದು ನಾವು ನೋಡ್ತಕ್ಕಂತಹ ಮೊದಲನೆಯ ಲಕ್ಷಣ. ಎರಡನೆಯದು ಸಾಮಾಜಿಕ ಸಂಬಂಧಗಳ ಒಂದು ಬಲೆ. ಮೆಕೈವರ್ ಮತ್ತು ಪೇಜ್ ಹೇಳ್ತಕ್ಕಂತಹದ್ದು ಇದೇ ರೀತಿಯ ಒಂದು ಅಂಶವನ್ನು, ಇಡೀ ಸಮಾಜ ಅಂತಕ್ಕಂತಹದ್ದು ಸಾಮಾಜಿಕ ಸಂಬಂಧಗಳ ಬಲೆ. ಸೊಸೈಟಿ ಈಸ್ ಎ ವೆಬ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್ಸ್. ಇಡೀ ಸಮಾಜ ಮಾನವರಿಂದ ನಿರ್ಮಿತವಾಗಿದೆ. ಮಾನವರನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಸಮಾಜ. ಅಲ್ಲಿ ಆ ಸಮಾಜ ಮಾನವರನ್ನು ಒಳಗೊಂಡಾಗ ಅವರ ಮಧ್ಯೆ ಇರ್ತಕ್ಕಂಥದ್ದು ಸಂಬಂಧಗಳ ಒಂದು ಬಲೆ. ಉದಾಹರಣೆಗೆ ನೀವೊಂದು ಹಳ್ಳಿಯನ್ನು ತಗೊಳ್ಳಿ, ನಿಮ್ಮ ಹಳ್ಳಿಗಳನ್ನೇ ತಗೊಳ್ಳಿ. ಆ ಹಳ್ಳಿಯಲ್ಲಿರ್ತಕ್ಕಂಥ ಅರ್ಧದಷ್ಟು ಜನರು ನಿಮಗೊಂದಲ್ಲ ಒಂದು ರೀತಿ ಬಂಧುಗಳಾಗಿರ್ತಾರೆ, ಅದು ಬಾಂಧವ್ಯ. ಇಡೀ ಊರಿನ ಜನ ನಿಮಗೆಲ್ಲರೂ ಪರಿಚಯ ಇರ್ತಾರೆ, ಅದು ಸಾಮಾಜಿಕ ಬಾಂಧವ್ಯ. ಹೀಗಾಗಿ ನಾವು ಪ್ರತಿಯೊಬ್ಬ ವ್ಯಕ್ತಿಯ ನಡುವೆ, ಮಾನವರ ನಡುವೆ ಒಂದು ಬಾಂಧವ್ಯ ಅಂತಕ್ಕಂತಹದ್ದು ಇದೆ. ಆ ಬಾಂಧವ್ಯದ ಮೂಲಕ ನಾವು ವ್ಯವಹರಿಸ್ತೇವೆ. ಅಥವಾ ಇನ್ನೊಂದು ಉದಾಹರಣೆಯನ್ನು ನೋಡೋಣ. ನೀವೊಂದು ಅಂಗಡಿಗೆ ಹೋಗ್ತೀರಿ, ಒಂದು ವಸ್ತುವನ್ನು ಕೊಂಡ್ಕೊಳ್ಬೇಕು ಅಂತ. ಆ ವಸ್ತುವನ್ನು ನೀವು ಹಣ ಕೊಡ್ತೀರಿ, ವಸ್ತುವನ್ನು ಕೊಂಡ್ಕೊಳ್ತೀರಿ. ಇಲ್ಲಿ ಗ್ರಾಹಕರು ಮತ್ತು ವಸ್ತುವನ್ನು ಮಾರಾಟ ಮಾಡ್ತಕ್ಕಂಥವ್ರು, ಈ ಬಗೆಯ ಒಂದು ಸಂಬಂಧ ಅಂತಕ್ಕಂಥದ್ದು ಅಲ್ಲಿರ್ತದೆ. ಅಥವಾ ಒಬ್ಬ ರೋಗಿ ಒಬ್ಬ ವೈದ್ಯರ ಬಳಿಗೆ ಹೋಗ್ತಾನೆ ತಾನು ಉಪಚಾರವನ್ನು ಪಡ್ಕೊಳ್ಳೋದಕ್ಕೆ, ಅಲ್ಲಿರ್ತಕ್ಕಂತಹದ್ದು ಒಂದು ಬಗೆಯ ಸಾಮಾಜಿಕ ಸಂಬಂಧ. ಹೀಗೆ ನಾವು ಎಲ್ಲೆಡೆ ತೆಗೆದುಕೊಂಡ್ರೂ ಕೂಡ, ನೀವೊಂದು ಶಾಲೆ ಕಾಲೇಜಿಗೆ ಬಂದರೂ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳ ನಡುವಿನ ಸಂಬಂಧ, ಈ ರೂಪದಲ್ಲಿ ಇಡೀ ಸಮಾಜ ಅಂತಕ್ಕಂತಹದ್ದು ಸಂಬಂಧಗಳ ಬಲೆಯ ರೂಪದಲ್ಲಿದೆ. ಸಂಬಂಧಗಳ ಚೌಕಟ್ಟನ್ನು ಅದು ಒಳಗೊಂಡಿದೆ. ಈ ಕಾರಣಕ್ಕಾಗಿ ಅದು ಸಾಮಾಜಿಕ ಸಂಬಂಧಗಳ ಬಲೆ ಅಂತೇಳಿ ಹೇಳ್ತಕ್ಕಂಥದ್ದು ಇನ್ನೊಂದು ಲಕ್ಷಣ. ಮೂರನೇದು ಹೋಲಿಕೆ ಮತ್ತು ಸಾಮ್ಯತೆ. ಜನರ ಆಚರಣೆಗಳು, ಅಭಿಪ್ರಾಯಗಳು, ರೂಢಿ ನಂಬಿಕೆಗಳು, ಇವುಗಳಲ್ಲಿ ಪರಸ್ಪರ ಹೋಲಿಕೆಯೂ ಇದೆ ಮತ್ತು ಅವರ ನಡುವೆ ಸಾಮ್ಯತೆಯೂ ಕೂಡ ಇದೆ. ಯಾಕೆಂದರೆ ಮಾನವರೆಲ್ಲರೂ ಒಂದೇ. ಅವರು ವಿಚಾರ ಮಾಡ್ತಾರೆ, ಆಲೋಚನೆ ಮಾಡ್ತಾರೆ, ಮಾತನಾಡ್ತಾರೆ, ಕೆಲಸ ಮಾಡ್ತಾರೆ. ಯಾಕೆಂದರೆ ಅವರಲ್ಲಿ ಹೋಲಿಕೆ ಇದೆ ಮತ್ತು ವಿಚಾರಗಳ ಸಾಮ್ಯತೆ ಕೂಡ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಮಾನವರೆಲ್ಲರೂ ಪರಸ್ಪರ ಒಬ್ಬರು ಮತ್ತೊಬ್ಬರನ್ನು ಹೋಲುವುದರಿಂದ ಅವರಿಂದ ವ್ಯಕ್ತವಾಗ್ತಕ್ಕಂತಹ ಅಭಿಪ್ರಾಯಗಳಲ್ಲಿ ನಾವು ಸಾಮ್ಯತೆಯನ್ನು ಕಾಣ್ತೀವಿ. ಉದಾಹರಣೆಗೆ ಒಂದು ಮಗು ದಾರಿಲಿ ಬರುವಾಗ, ನೀವು ದಾರಿಲಿ ಬರ್ತಾ ಇರುವಾಗ ಒಂದು ಚಿಕ್ಕ ಮಗು ಬೀಳುತ್ತೆ. ಆ ಮಗು ಬಿದ್ದ ತಕ್ಷಣ ಯಾರು ಅದನ್ನು ನೋಡಿದ್ರೂ ಕೂಡ ಎಲ್ಲರಿಗೂ ಅಯ್ಯೋ ಅನ್ನುವಂತಹ ಒಂದು ಉದ್ಗಾರ ಹೊರಬರುತ್ತೆ. ಅಥವಾ ಹೋಗ್ಬಿಟ್ಟು ಆ ಮಗುವನ್ನು ನಿಲ್ಲಿಸ್ಬಿಟ್ಟು ಪೆಟ್ಟಾಯ್ತಾ ಅಂತ ಹೇಳಿ ಕೇಳ್ತಕ್ಕಂಥದ್ದು ಒಂದು ಸಹಜವಾದಂತಹ ಸಾಮ್ಯತೆ. ಇದು ಪ್ರತಿಯೊಬ್ಬರಲ್ಲೂ ಕೂಡ ಕಂಡುಬರ್ತಕ್ಕಂಥದ್ದು. ಹಾಗೆಯೇ ಕಷ್ಟ ಸುಖಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ವಿಚಾರಗಳನ್ನು ವಿನಿಮಯ ಮಾಡ್ತಕ್ಕಂಥದ್ದು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಈ ಎಲ್ಲ ಸಂದರ್ಭಗಳಲ್ಲೂ ನಾವು ಒಬ್ಬರು ಮತ್ತೊಬ್ಬರನ್ನು ಹೋಲುತ್ತೇವೆ ಮತ್ತು ನಮ್ಮೆಲ್ಲರಲ್ಲೂ ಕೂಡ
ಸಾಮ್ಯತೆ ಅಂತಕ್ಕಂಥದ್ದು ಕಂಡುಬರುತ್ತದೆ. ಹೀಗಾಗಿ ಇಲ್ಲಿ ಹೋಲಿಕೆ ಮತ್ತು ಸಾಮ್ಯತೆ ಇದೆ. ಮತ್ತೊಂದು ಹೋಲಿಕೆ ಮತ್ತು ವ್ಯತ್ಯಾಸ. ಮಾನವರು ಪರಸ್ಪರ ಒಬ್ಬರು ಮತ್ತೊಬ್ಬರನ್ನು ಹೋಲುತ್ತಾರೆ. ನೋಡಿ, ಒಬ್ಬ ಮಾನವನ ಎಲ್ಲ ಮಾನವರ ದೈಹಿಕ ಲಕ್ಷಣಗಳನ್ನು ತಗೊಂಡ್ರೆ ಎಲ್ಲರಿಗೂ 2 ಕೈಗಳಿದ್ದಾವೆ, 2 ಕಾಲುಗಳಿದ್ದಾವೆ, 2 ಕಣ್ಣುಗಳಿದ್ದಾವೆ, ನಾವು ಬಾಯಿ ಸಹಾಯದಿಂದ ಮಾತನಾಡ್ತೀವಿ. ಇದು ಪರಸ್ಪರರಲ್ಲಿ ಎಲ್ಲ ಮಾನವರಲ್ಲಿ ಸಹಜವಾಗಿ ಕಂಡುಬರ್ತಕ್ಕಂತಹ ಒಂದು ಹೋಲಿಕೆ. ಎಲ್ಲರಲ್ಲೂ ಈ ಬಗೆಯ ದೈಹಿಕ ಲಕ್ಷಣಗಳು ಸರ್ವೇ ಸಾಮಾನ್ಯವಾಗಿ ವ್ಯಕ್ತವಾಗುವಂತಹವುಗಳು ಆ ಥರ ಇದೆ. ಅಥವಾ ಇವರೆಲ್ಲರೂ ಕೂಡ ಯೋಚನೆ ಮಾಡ್ತಾರೆ, ಎಲ್ಲರೂ ಮಾತನಾಡ್ತಾರೆ, ಎಲ್ಲರೂ ನಗ್ತಾರೆ, ಎಲ್ಲರೂ ದುಃಖಿಸ್ತಾರೆ ಸಂದರ್ಭಕ್ಕನುಸಾರವಾಗಿ. ಹೀಗೆ ಆಯಾ ಸಂದರ್ಭಗಳಿಗೆ ಅನುಸಾರವಾಗಿ ನಮ್ಮೆಲ್ಲರ ಪ್ರತಿಕ್ರಿಯೆಗಳು ಒಂದೇ ರೂಪದಲ್ಲಿರ್ತದೆ. ಅದನ್ನು ನಾವು ಹೋಲಿಕೆ ಅಂಥೇಳಿ ಕರೀತೇವೆ. ಆಲೋಚನೆ ಮಾಡ್ತೀವಿ, ವಿಚಾರ ಮಾಡ್ತೀವಿ, ನಗ್ತೀವಿ, ಸಂತೋಷ ಪಡ್ತೀವಿ. ಹೀಗೆ ಇದು ಹೋಲಿಕೆ ಕಾರಣಕ್ಕಾಗಿರ್ತಕ್ಕಂಥದ್ದು. ಆದರೆ ಅದರ ಜೊತೆಗೆ ವ್ಯತ್ಯಾಸ ಕೂಡ ಇದೆ. ವ್ಯತ್ಯಾಸದ ಅಂಶಗಳು ಇದ್ದಾವೆ. ಆ ವ್ಯತ್ಯಾಸ ಅಥವಾ ಪ್ರಭೇದ ಅಂತ ಕರೀತಾರೆ. ಸಮಾಜ ಅಂತಕ್ಕಂಥದ್ದು ಪ್ರಭೇದದ ತಳಹದಿಯ ಮೇಲೆ ರೂಪಿತವಾಗಿದೆ ಎನ್ನುವಂಥದ್ದು ಗಿಡಿಂಗ್ಸ್ ಅವರ ಒಂದು ಅಭಿಪ್ರಾಯ ಕೂಡ ಆಗಿದೆ. ಸಮಾಜ ಅಂತಕ್ಕಂಥದ್ದು ಪ್ರಭೇದದ ತಳಹದಿಯ ಮೇಲೆ. ಯಾಕೆಂದರೆ ನಿಮ್ಮ ಮನೆಯಲ್ಲಿ ತಂದೆ ತಾಯಿ, ಪತಿ ಪತ್ನಿಯರು, ಅವರಲ್ಲಿ ವ್ಯತ್ಯಾಸ ಇದೆ. ನಿಮ್ಮ ತಾಯಿನೇ ಬೇರೆ ಥರ ಇದ್ದಾರೆ, ನಿಮ್ಮ ತಂದೆನೇ ಬೇರೆ ಥರ ಇದ್ದಾರೆ. ಇಬ್ಬರಿಗೂ 2 ಕೈ 2 ಕಾಲು ಇರ್ಬೋದು, ಆದರೆ ದೈಹಿಕವಾಗಿ ಅವರಲ್ಲಿ ನಾವು ವ್ಯತ್ಯಾಸದ ಅಂಶಗಳನ್ನು ಕೂಡ ಕಾಣ್ತೇವೆ. ಅದರ ಆಧಾರದ ಮೇಲೇ ನಮ್ಮ ಕುಟುಂಬ ಅಂತಕ್ಕಂತಹ ಒಂದು ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದಿದೆ. ಇನ್ನು ವ್ಯತ್ಯಾಸದ ಅಂಶಗಳನ್ನು ತಗೊಂಡ್ರೆ, ನಾನು ಹೋಲಿಕೆಯಲ್ಲಿ ಹೇಳಿದೆ ನಾವೆಲ್ಲರೂ ಯೋಚನೆ ಮಾಡ್ತೀವಿ, ಆಲೋಚನೆ ಮಾಡ್ತೀವಿ ಅಂಥೇಳಿ. ಆದರೆ ನಾವೆಲ್ಲರೂ ಒಂದೇ ರೀತಿ ಯೋಚನೆ ಮಾಡ್ತೀವಾ? ಒಂದೇ ರೀತಿ ಆಲೋಚನೆ ಮಾಡ್ತೀವಾ? ಇಲ್ಲ. ಕೆಲವರು ಹಾಡಿದರೆ ಕೋಗಿಲೆಯ ಕಂಠದಂತಿರ್ತದೆ, ಕೇಳದಂತೆ ಇರ್ತದೆ, ಇಂಪಾದ ದನಿ ಅಂತಿರ್ತದೆ. ಇನ್ನು ಕೆಲವರು ಹಾಡ್ತಾ ಇದ್ರೆ ಕರ್ಕಶವಾಗಿರುತ್ತೆ, ಹಾಡೋದನ್ನು ಕೇಳೋದು ಬೇಡ, ಅವ್ರು ನಿಲ್ಲಿಸ್ಲಿ ಅಂತ ಇರುತ್ತೆ. ನೋಡಿ, ಮಾನವರೆಲ್ಲರೂ ಒಂದೇ, ಅವ್ರಿಗಿರ್ತಕ್ಕಂಥ ಕೊರಳು ಒಂದೇ, ಆದರೆ ಅಲ್ಲಿ ವ್ಯತ್ಯಾಸದ ಅಂಶಗಳಿದ್ದಾವೆ. ಪ್ರತಿಯೊಬ್ಬ ವ್ಯಕ್ತಿ ಮಾತನಾಡ್ತಕ್ಕಂಥ ಶೈಲಿ ಬೇರೆ, ಮಾತನಾಡುವಂತಹ ರೀತಿ ಬೇರೆ. ಹಾಗಾದರೆ ಅಲ್ಲಿ ವ್ಯತ್ಯಾಸಗಳಿದ್ದಾವೆ. ಅಷ್ಟೇ ಯಾಕೆ, ನೀವೆಲ್ಲರೂ ಪಾಯಿಂಟ್ಸನ್ನು ಬರ್ಕೊಳ್ತಾ ಇದ್ದೀರಿ, ನೋಟ್ಸ್ ಬರ್ಕೊಳ್ತಾ ಇದ್ದೀರಿ. ನೀವೆಲ್ಲರಿಗೂ ನೀವೆಲ್ಲರೂ ಬಲಗೈಲಿ ಬರ್ಕೊಳ್ತೀರಿ. ಎಲ್ರಿಗೂ 5 ಬೆರಳುಗಳಿದ್ದಾವೆ. ಯಾರೋ ಒಬ್ಬರಿಗೆ 6 ಬೆರಳುಗಳಿರ್ಬೋದು, ಅಪರೂಪಕ್ಕೆ 5 ಬೆರಳುಗಳೇ ಇದ್ದಾವೆ. ಆದರೆ ನೀವೆಲ್ಲರೂ ಬರೀತೀರಿ. ಆದರೆ ಎಲ್ಲರೂ ಒಂದೇ ರೀತಿ ಬರೆಯುವುದಿಲ್ಲ. ನೀವೆಲ್ಲರೂ ಬರೆಯುತ್ತೀರಿ ಎನ್ನುವುದು ಹೋಲಿಕೆ. ಆದರೆ ನಿಮ್ಮೆಲ್ಲರ ಬರವಣಿಗೆ ಒಂದೇ ರೀತಿ ಇರುವುದಿಲ್ಲ. ಕೆಲವರು ಅವ್ರು ಬರೆದಿದ್ದು ಅವ್ರಿಗೆ ಅರ್ಥವಾಗೋದಿಲ್ಲ, ಹಂಗೆ ಬರೆದಿರ್ತಾರೆ. ಇನ್ನು ಕೆಲವರು ಬರೆದಿದ್ದು ಯಾರಿಗಾದರೂ ಅರ್ಥವಾಗುತ್ತೆ, ಹಾಗೆ ಬರೆದಿರ್ತಾರೆ. ಅಂದರೆ ಇಲ್ಲಿ ವ್ಯತ್ಯಾಸ ಇದೆ. ನಮ್ಮ ಆಲೋಚನೆಯಲ್ಲಿ ವ್ಯತ್ಯಾಸ, ನಮ್ಮ ಬರವಣಿಗೆಯಲ್ಲಿ ವ್ಯತ್ಯಾಸ, ನಮ್ಮ ನಂಬಿಕೆಗಳಲ್ಲಿ, ನಮ್ಮ ನಡೆನುಡಿಗಳಲ್ಲಿ ಪ್ರತಿಯೊಂದರಲ್ಲೂ ನಾವು ವ್ಯತ್ಯಾಸವನ್ನು ಕಾಣುತ್ತೇವೆ. ಹೀಗಾಗಿ ಮಾನವರೆಲ್ಲರೂ ಒಬ್ಬರು ಮತ್ತೊಬ್ಬರಿಗಿಂತ ಭಿನ್ನರಾಗಿರುತ್ತಾರೆ. ಈ ಕಾರಣಕ್ಕಾಗಿ ಸಮಾಜದಲ್ಲಿ ಹೋಲಿಕೆ ಮತ್ತು ವ್ಯತ್ಯಾಸದ ಅಂಶಗಳು ಇಲ್ಲಿ ಕಂಡುಬರುತ್ತವೆ. ಆ ಹೋಲಿಕೆ ವ್ಯತ್ಯಾಸಗಳೇನೇ ಇರಲಿ, ಮಾನವರೆಲ್ಲರೂ ಒಬ್ಬರು ಮತ್ತೊಬ್ಬರನ್ನು ಪರಸ್ಪರ ಅವಲಂಬಿಸಿರುತ್ತಾರೆ. ಇಂಟರ್ಡಿಪೆಂಡೆನ್ಸಿ, ದೇರ್ ಈಸ್ ಇಂಟರ್ಡಿಪೆಂಡೆನ್ಸಿ, ಪರಸ್ಪರ ಅವಲಂಬನೆ. ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲರೂ ಹೇಗೆ ಮಾನವರೆಲ್ಲರೂ ಅಥವಾ ಮಾನವ ಒಂಟಿಯಾಗಿ ಜೀವಿಸಲು ಇಚ್ಛಿಸುವುದಿಲ್ಲ. ಅವನು ಸಂಘಜೀವಿ, ಸಮಾಜ ಜೀವಿ, ಸಮೂಹ ಜೀವಿ ಅಂತ ಹೇಳ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ. ಅವನು ಒಂಟಿಯಾಗಿ ಇಚ್ಛಿಸೋದಕ್ಕೆ ಇಷ್ಟಪಡೋದಿಲ್ಲ. ಬೇರೆ ಜನರ ಜೊತೆ ಅವನು ಇಷ್ಟಪಡ್ತಾನೆ, ಮತ್ತೊಬ್ಬರನ್ನ ಅವಲಂಬಿಸ್ತಾನೆ. ಒಬ್ಬರು ಮತ್ತೊಬ್ಬರನ್ನ ಅವಲಂಬಿಸ್ತಾರೆ, ಮತ್ತೊಬ್ಬರು ಇನ್ನೊಬ್ಬರನ್ನ ಅವಲಂಬಿಸ್ತಾರೆ. ಟೋಟಲಿ ದೇರ್ ಈಸ್ ಇಂಟರ್ಡಿಪೆಂಡೆನ್ಸಿ. ಒಟ್ಟಾಗಿ ಅಲ್ಲಿ ಪರಸ್ಪರ ಅವಲಂಬನೆ ಅಂತಕ್ಕಂಥದ್ದು ಇದೆ. ಒಬ್ಬರು ಮತ್ತೊಬ್ಬರ ಸಹಾಯದೊಂದಿಗೆ ಬದುಕ್ತಕ್ಕಂಥದ್ದು ಇದೆ. ನಾವು ನಿಮ್ಮ ಕುಟುಂಬವನ್ನು ಉದಾಹರಣೆಗೆ ತೆಗೆದುಕೊಂಡ್ರೆ, ನಿಮ್ಮ ತಂದೆ ತಾಯಿ, ನಿಮ್ಮ ತಾಯಿ ತಂದೆ ಇಬ್ಬರ ನಡುವೆ ಪರಸ್ಪರ ಅವಲಂಬನೆ. ನಿಮ್ಮ ತಂದೆ ದುಡಿತಾರೆ ಅಥವಾ ತಾಯಿ ಅಡುಗೆ ಮಾಡ್ತಾರೆ ಅಥವಾ ತಾಯಿಯೂ ಹೊರಗಡೆ ದುಡಿಯುವುದು. ಅವರ ನಡುವೆ ಪರಸ್ಪರ ಅವಲಂಬನೆ ಇರೋದ್ರಿಂದ ಆ ಇಡೀ ಕುಟುಂಬ ಅಂತಕ್ಕಂಥದ್ದು ಒಂದು ವ್ಯವಸ್ಥಿತವಾಗಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ತಂದೆ ತಾಯಿಗಳು ಮಕ್ಕಳನ್ನು ಅವಲಂಬಿಸ್ತಕ್ಕಂಥದ್ದು, ಮಕ್ಕಳು ತಂದೆ ತಾಯಿಗಳನ್ನು ಅವಲಂಬಿಸ್ತಕ್ಕಂಥದ್ದು ಇದು ಸಾಧಾರಣವಾದಂಥ ಸಂಗತಿ. ಇದು ಕೇವಲ ಕುಟುಂಬಕ್ಕಷ್ಟೇ ಸೀಮಿತವಾಗೋದಿಲ್ಲ. ಒಂದು ಜಿಲ್ಲೆ ಮತ್ತೊಂದು ಜಿಲ್ಲೆಯನ್ನು ಅವಲಂಬಿಸುತ್ತೆ, ಒಂದು ರಾಜ್ಯ ಮತ್ತೊಂದು ರಾಜ್ಯವನ್ನು ಅವಲಂಬಿಸುತ್ತೆ. ಅಷ್ಟೇ ಯಾಕೆ, ಒಂದು ದೇಶ ಅಥವಾ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರವನ್ನು ಅವಲಂಬಿಸ್ತದೆ ಆಮದು ರಫ್ತು ಚಟುವಟಿಕೆಗಳಿಗಾಗಿ.
ಭಾರತ ಕೊಲ್ಲಿ ರಾಷ್ಟ್ರಗಳನ್ನು ಅವಲಂಬಿಸಿದೆ ಪೆಟ್ರೋಲಿಯಂ ಉತ್ಪನ್ನಗಳಿಗಾಗಿ, ಅಥವಾ ಕೊಲ್ಲಿ ರಾಷ್ಟ್ರಗಳು ಭಾರತವನ್ನು ಇನ್ಯಾವುದೋ ವಸ್ತುಗಳಿಗಾಗಿ ಅವಲಂಬಿಸ್ತಕ್ಕಂಥದ್ದಿದೆ. ಹೀಗೆ ಅಲ್ಲಿ ಪರಸ್ಪರ ಅವಲಂಬನೆ ಇದೆ. ಆ ಅವಲಂಬನೆಯಿಂದ ಸಮಾಜದ ಬದುಕು ಅಂತಕ್ಕಂಥದ್ದು ನಿರಾತಂಕವಾಗಿ ಸಾಗ್ತದೆ, ವ್ಯವಸ್ಥಿತವಾಗಿ ಸಾಗೋದಕ್ಕೆ ಇಲ್ಲಿ ಅವಕಾಶ ಅಂತಕ್ಕಂಥದ್ದು ಆಗಿದೆ. ಅಂದರೆ ಇಲ್ಲಿ ಪರಸ್ಪರ ಅವಲಂಬನೆ ಇದೆ. ವ್ಯಕ್ತಿಗಳ ನಡುವೆ, ಸಮೂಹಗಳ ನಡುವೆ, ರಾಜ್ಯಗಳ ನಡುವೆ, ರಾಷ್ಟ್ರಗಳ ನಡುವೆ ಪರಸ್ಪರ ಅವಲಂಬನೆ ಇದೆ. ಇಂತಹ ಅವಲಂಬನೆಯಿಂದ ಇಡೀ ಜಗತ್ತು ಕೊಡುವ ತೆಗೆದುಕೊಳ್ಳುವ ಆಮದು ರಫ್ತು ಚಟುವಟಿಕೆಗಳ ಮೂಲಕ ಪ್ರಗತಿಯನ್ನು ಸಾಧಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇಲ್ಲಿ ಪರಸ್ಪರ ಅವಲಂಬನೆ ಇದೆ. ಮತ್ತೊಂದು ಸಹಕಾರ, ಅದರ ಜೊತೆಗೆ ಶ್ರಮ ವಿಭಜನೆಯ ತತ್ವಗಳನ್ನು ಕೂಡ ನಾವು ನೋಡಬಹುದು. ಇಲ್ಲಿ ಸಹಕಾರ ಅಂದ್ರೆ ಏನು? ಒಂದು ನಿರ್ದಿಷ್ಟ ಗುರಿಯನ್ನು ತಲುಪಲು ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನರು ಒಟ್ಟಾಗಿ ಕೆಲಸ ಮಾಡುವುದು. ಒಂದು ನಿರ್ದಿಷ್ಟ ಗುರಿಯನ್ನು ತಲುಪಲು ಇಬ್ಬರು ಅಥವಾ ಇಬ್ಬರಿಗಿಂತ ಹೆಚ್ಚು ಜನರು ಒಟ್ಟಾಗಿ ಸೇರಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಉದಾಹರಣೆಗೆ, ಒಂದು ದೊಡ್ಡ ಮರದ ದಿಮ್ಮಿ ಇದೆ, ತುಂಡಿದೆ, ಅದನ್ನು ಒಬ್ಬ ಅಥವಾ ಒಬ್ಬರು ಇಬ್ಬರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಜರುಗಿಸೋದಕ್ಕೆ ಆಗೋದೇ ಇಲ್ಲ. ಅನೇಕ ಜನರು ಒಟ್ಟಾಗಿ ಅದನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಜರುಗಿಸ್ತಾರೆ. ಎಲ್ಲರ ಉದ್ದೇಶ ಒಂದೇ, ಮರದ ದಿಮ್ಮಿಯನ್ನು ಮತ್ತೊಂದು ಕಡೆ ಸಾಗಿಸ್ತಕ್ಕಂಥದ್ದು. ಅದನ್ನು ತಲುಪೋದಕ್ಕೆ, ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ಅನೇಕರು ಇಲ್ಲಿ ಒಟ್ಟಾಗಿ ಕೆಲಸವನ್ನು ಮಾಡ್ತಾರೆ. ಹಾಗೆಯೇ ಸಮಾಜ ಅಂತಕ್ಕಂಥದ್ದು ಸಹಕಾರ ತತ್ವದ ತಳಹದಿಯ ಮೇಲೆ ರೂಪಿತವಾಗಿದೆ. ಸಹಕಾರದ ಆಧಾರದ ಮೇಲೆ ರೂಪಿತವಾಗಿರ್ತಕ್ಕಂಥದ್ದು. ಎಲ್ಲಿ ಕಂಡು ಬರ್ತದೆ ಆ ಸಹಕಾರ? ನಿಮ್ಮ ಕುಟುಂಬವನ್ನು ತಗೊಳ್ಳಿ. ತಂದೆ ತಾಯಿಗಳ ನಡುವೆ ಸಹಕಾರ, ತಂದೆ ತಾಯಿಗಳು ಮಕ್ಕಳ ನಡುವೆ ಸಹಕಾರ. ಆ ಸಹಕಾರ ಇಲ್ಲದೆ ಹೋಗಿದ್ರೆ ನೀವೆಲ್ಲರೂ ಇಷ್ಟು ಚೆನ್ನಾಗಿ ಶಾಲೆ ಕಾಲೇಜುಗಳಲ್ಲಿ ಓದೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ನೀವೆಲ್ಲ ಅಷ್ಟು ಚೆನ್ನಾಗಿ ಓದ್ತಾ ಇದ್ದೀರಿ ಅಂದರೆ ಅದಕ್ಕೆ ನಿಮ್ಮ ತಂದೆ ತಾಯಿಗಳ ಸಹಕಾರ ಕಾರಣ ಆಗುತ್ತೆ. ಅಥವಾ ಮುಂದೆ ಬೆಳೆದು ದೊಡ್ಡವರಾಗ್ತಕ್ಕಂಥ ಮಕ್ಕಳು ತಂದೆ ತಾಯಿಗಳಿಗೆ ಸಹಕಾರವನ್ನು ನೀಡ್ತಾರೆ, ಸಹಾಯವನ್ನು ಮಾಡ್ತಾರೆ. ಹೀಗೆ ಅಲ್ಲಿ ಪರಸ್ಪರ ಸಹಕಾರ ಅಂತಕ್ಕಂಥದ್ದಿದೆ. ಒಂದು ಉದ್ದೇಶಕ್ಕಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತೀವಿ, ಒಟ್ಟಾಗಿ ಎಲ್ಲರೂ ಶ್ರಮಿಸುತ್ತೇವೆ. ಅಂತಹ ಸಹಕಾರದ ವ್ಯಾಪ್ತಿಯಲ್ಲಿ ಶ್ರಮ ವಿಭಜನೆ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಆಧುನಿಕ ಸಮಾಜಗಳಲ್ಲಿ ಸೇರ್ಪಡೆಯಾಗಿದೆ. ಶ್ರಮ ವಿಭಜನೆ ಅಂತ ಹೇಳಿದ್ರೆ ವಯಸ್ಸು, ಲಿಂಗಭೇದದ ಆಧಾರದ ಮೇಲೆ ನಮ್ಮ ಆಸಕ್ತಿಗನುಗುಣವಾಗಿ ಶ್ರಮವನ್ನು ವಿಭಜಿಸಿಕೊಂಡು ಕೆಲಸ ಮಾಡ್ತಕ್ಕಂಥದ್ದು. ವಯಸ್ಸು, ಲಿಂಗಭೇದ, ಆಸಕ್ತಿ, ಪರಿಣತಿ ಇದರ ಆಧಾರದ ಮೇಲೆ ನಾವು ಒಂದು ಒಟ್ಟು ಕೆಲಸವನ್ನು ಹಂಚಿಕೊಂಡು ಕೆಲಸ ಮಾಡ್ತಕ್ಕಂಥದ್ದು. ಉದಾಹರಣೆಗೆ, ಈಗ ನೀವು HEPS ಅಂತ ಹೇಳಿ ಕಾಂಬಿನೇಷನನ್ನು ತಗೊಂಡಿದ್ದೀರಿ, ಮತ್ತು ಕನ್ನಡ ಇಂಗ್ಲೀಷ್ ಇದೆ, 6 ಸಬ್ಜೆಕ್ಟ್ಗಳಿದ್ದಾವೆ. 6 ಸಬ್ಜೆಕ್ಟನ್ನು ಒಬ್ಬರೇ ಅಧ್ಯಾಪಕರು ನಿಮಗೆ ಪಾಠ ಮಾಡೋದಿಲ್ಲ, 6 ಜನ ಮಾಡ್ತಾರೆ. ಯಾಕೆ? ಆ ಒಟ್ಟು ಕೆಲಸವನ್ನು 6 ಜನ ಹಂಚ್ಕೊಂಡಿದ್ದಾರೆ. ಹೇಗೆ ಹಂಚ್ಕೊಂಡಿದ್ದಾರೆ? ಅವರು ಪಡೆದಿರ್ತಕ್ಕಂತಹ ತರಬೇತಿ, ಅವರು ಪಡ್ಕೊಂಡಿರ್ತಕ್ಕಂಥ ಶಿಕ್ಷಣ, ಅವರು ಪಡ್ಕೊಂಡಿರ್ತಕ್ಕಂಥ ಪರಿಣತಿ ಇದರ ಆಧಾರದ ಮೇಲೆ ಅವರು ನಿಮಗೆ ಬೇರೆ ಬೇರೆ ತರಗತಿಗಳನ್ನು ತಗೊಳ್ತಾರೆ, ಬೇರೆ ಬೇರೆ ಪಾಠಗಳನ್ನು ಮಾಡ್ತಾರೆ. ಅಂತೆಯೇ ನಾವು ಕೆಲವರು ವೈದ್ಯರು, ಕೆಲವರು ಇಂಜಿನಿಯರ್ಗಳು, ಕೆಲವರು ಶಿಕ್ಷಕರು, ಕೆಲವರು ವಾಣಿಜ್ಯೋದ್ಯಮಿಗಳು, ಕೆಲವರು ವ್ಯಾಪಾರಸ್ಥರು, ಕೆಲವರು ಕಾರ್ಮಿಕರು, ಹೀಗೆ ವಿಭಿನ್ನವಾದಂತಹ ಕೆಲಸಗಳಲ್ಲಿ ಆ ಒಂದು ಒಟ್ಟು ಶ್ರಮವನ್ನು ಹಂಚಿಕೊಂಡು ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದಿದೆ. ಒಂದು ಆಸ್ಪತ್ರೆಗೆ ಹೋದರೆ ಅಲ್ಲಿ ರೋಗಿಗಳಿರ್ತಾರೆ, ವೈದ್ಯರಿರ್ತಾರೆ, ನರ್ಸ್ಗಳಿರ್ತಾರೆ, ಇದರ ಅಟೆಂಡ್ ಮಾಡ್ತಕ್ಕಂತಹ ಅನೇಕರಿರ್ತಾರೆ. ಹಾಗೆ ಒಟ್ಟು ಕೆಲಸವನ್ನು, ಒಟ್ಟು ಶ್ರಮವನ್ನು ಅವರು ಭಾಗಗಳಾಗಿ ವಿಭಜಿಸಿಕೊಂಡು ನಿರ್ವಹಿಸ್ತಕ್ಕಂಥದ್ದು. ಇಂತಹ ಸಹಕಾರ ಮತ್ತು ಶ್ರಮ ವಿಭಜನೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಸಂಗತಿಯಾಗಿ ಇದೆ. ಮತ್ತೊಂದು ಸಾಮಾಜಿಕ ನಿಯಂತ್ರಣ. ಸಾಮಾಜಿಕ ನಿಯಂತ್ರಣ ಅಂತ ಹೇಳಿದ್ರೆ ಮಾನವರ ವರ್ತನೆಗಳನ್ನು ಹತೋಟಿಯಲ್ಲಿಡ್ತಕ್ಕಂತಹದ್ದು ನಿಯಂತ್ರಣ. ಮಾನವರ ವರ್ತನೆಗಳು, ಚಟುವಟಿಕೆಗಳನ್ನು ಹತೋಟಿಯಲ್ಲಿರ್ತಕ್ಕಂಥದ್ದು. ಯಾವ ವರ್ತನೆಗಳನ್ನು? ಸಮಾಜಕ್ಕೆ ಧಕ್ಕೆ ತರ್ತಕ್ಕಂಥ ವರ್ತನೆಗಳನ್ನು. ಉದಾಹರಣೆಗೆ ಕಳ್ಳತನ ಮಾಡ್ತಕ್ಕಂಥದ್ದು, ಅದು ಸಮಾಜಕ್ಕೆ ಘಾತಕ ಅಥವಾ ಧಕ್ಕೆ ತರ್ತಕ್ಕಂಥ ಚಟುವಟಿಕೆ. ಅಂತಹ ವರ್ತನೆಗಳನ್ನು ಹತೋಟಿಯಲ್ಲಿಟ್ಕೊಳ್ತಕ್ಕಂಥದ್ದು
ಸಾಮಾಜಿಕ ನಿಯಂತ್ರಣ. ಅದರಲ್ಲಿ ಎರಡು ರೀತಿಯ ನಿಯಂತ್ರಣಗಳಿವೆ. ಒಂದು ಅನೌಪಚಾರಿಕ ನಿಯಂತ್ರಣ, ಮತ್ತೊಂದು ಔಪಚಾರಿಕ ನಿಯಂತ್ರಣ. ಒಂದು ಅನೌಪಚಾರಿಕವಾದಂತಹ ನಿಯಂತ್ರಣ, ಮತ್ತೊಂದು ಔಪಚಾರಿಕವಾಗಿರ್ತಕ್ಕಂತಹ ಒಂದು ನಿಯಂತ್ರಣ. ಇಲ್ಲಿ ಅನೌಪಚಾರಿಕ ನಿಯಂತ್ರಣ ಅಂತ ಹೇಳಿದ್ರೆ ಕುಟುಂಬದ ಸದಸ್ಯರ ಮೂಲಕವೇ ನಂಬಿಕೆಗಳು, ರೂಢಿ ಪದ್ಧತಿಗಳ ಮೂಲಕ ಜನರ ವರ್ತನೆಗಳನ್ನು ಹತೋಟಿಯಲ್ಲಿರ್ತಕ್ಕಂಥದ್ದು. ಪ್ರೀತಿ ವಿಶ್ವಾಸದ ಮೂಲಕ, ನಂಬಿಕೆಗಳ ಮೂಲಕ, ರೂಢಿ ಪದ್ಧತಿಗಳ ಮೂಲಕ ಜನರ ವರ್ತನೆಗಳನ್ನು ಹತೋಟಿಯಲ್ಲಿರ್ತಕ್ಕಂಥದ್ದು. ಉದಾಹರಣೆಗೆ ನಮ್ಮ ಹಳ್ಳಿಗಳಲ್ಲಿ ನೋಡ್ತೀವಿ, ಅಲ್ಲಿ ನಮ್ಮ ಹಳ್ಳಿಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಿಲ್ಲ. ಬದಲಾಗಿ ಯಾರು ನಮ್ಮನ್ನು ನಿಯಂತ್ರಿಸ್ತಾರೆ? ಕುಟುಂಬದ ಸದಸ್ಯರು, ನೆರೆಹೊರೆಯವರು ಅಥವಾ ಊರಿನ ಜನರು. ಅಂದರೆ ನಮ್ಮ ನಂಬಿಕೆಗಳು, ರೂಢಿ ಪದ್ಧತಿಗಳು ಇವುಗಳೇ ನಮ್ಮ ವರ್ತನೆಗಳನ್ನು ನಿಯಂತ್ರಿಸುತ್ತವೆ. ಇದು ಅನೌಪಚಾರಿಕ ನಿಯಂತ್ರಣ. ಆದರೆ ಸಮಾಜದಲ್ಲಿ ಔಪಚಾರಿಕ ನಿಯಂತ್ರಣವು ಅವಶ್ಯಕ, ಬೇಕೇ ಬೇಕು. ಯಾಕೆ ಅಂದರೆ ದೊಡ್ಡ ದೊಡ್ಡ ನಗರಗಳಲ್ಲಿ, ಪಟ್ಟಣಗಳಲ್ಲಿ ಸಂಘ ಸಂಸ್ಥೆಗಳನ್ನು ನಿಯಂತ್ರಿಸುವಾಗ ಔಪಚಾರಿಕ ಸಂಸ್ಥೆಗಳು ಬೇಕು, ಔಪಚಾರಿಕ ನಿಯಂತ್ರಣ ಬೇಕು. ಆ ಔಪಚಾರಿಕ ನಿಯಂತ್ರಣ ಹೇಗಿರ್ತದೆ? ಪೊಲೀಸರು, ಕಾನೂನುಗಳು, ನ್ಯಾಯಾಲಯ ಇವುಗಳ ಮೂಲಕ ಜನರ ವರ್ತನೆಗಳನ್ನು ನಿಯಂತ್ರಿಸ್ತಕ್ಕಂತಹ ಒಂದು ಪ್ರಯತ್ನ ಇಲ್ಲಿ ನಡೀತದೆ. ಯಾಕೆಂದರೆ ಯಾವ ರೂಢಿ ಪದ್ಧತಿಗಳು ಇಲ್ಲಿ ಕೆಲಸ ಮಾಡಲಾರದು. ಒಂದು ಕಾಲೇಜಿನ ವ್ಯವಸ್ಥೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಆ ಇಲಾಖೆಯ ನಿಯಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ. ಹಾಗೆಯೇ ಒಂದು ರಾಜಕೀಯ ಪಕ್ಷ ಅನೇಕ ನಿಯಮಗಳನ್ನು ಹೊಂದಿರುತ್ತದೆ, ಒಂದು ಕಾರ್ಖಾನೆ ಅನೇಕ ನಿಯಮಗಳನ್ನು ಹೊಂದುತ್ತದೆ. ಹೀಗೆ ಒಂದು ನಗರ ಪ್ರದೇಶ ಆಗಿರ್ಬೋದು, ಯಾವುದೇ ಸಂಘಟನೆಗಳಾಗಿರ್ಬೋದು, ಅವುಗಳು ಗಾತ್ರದಲ್ಲಿ ದೊಡ್ಡದಾಗ್ತಾ ಹೋದಂತೆ ಅವುಗಳನ್ನು ನಿಯಂತ್ರಿಸೋದಕ್ಕೆ ಔಪಚಾರಿಕ ನಿಯಂತ್ರಣದಿಂದ ಮಾತ್ರ ಸಾಧ್ಯ ಆಗುತ್ತೆ. ನಾವು ದೊಡ್ಡ ದೊಡ್ಡ ನಗರಗಳನ್ನು ತಗೊಂಡ್ರೆ ಆ ನಗರಗಳಲ್ಲಿ ಅನೇಕ ಪೊಲೀಸ್ ಠಾಣೆಗಳಿದ್ದಾವೆ. ನಿಮ್ಮ ಹಳ್ಳಿಲಿ ಒಂದೂ ಇಲ್ಲ. ಆ ದೊಡ್ಡ ದೊಡ್ಡ ನಗರಗಳಲ್ಲಿ ಅನೇಕ ಪೊಲೀಸ್ ಠಾಣೆಗಳಿದ್ದಾವೆ. ಅವೆಲ್ಲವುಗಳು ಇಲ್ಲಿನ ಸದಸ್ಯರ ವರ್ತನೆಗಳನ್ನು ಹತೋಟಿಯಲ್ಲಿಡೋದಕ್ಕೆ, ನಿಯಂತ್ರಿಸೋದಕ್ಕೆ ಬೇಕಾಗಿರ್ತಕ್ಕಂಥವುಗಳು. ಈ ರೀತಿಯಲ್ಲಿ ನಾವು ಔಪಚಾರಿಕ ಎನ್ನುವಂತಹ ನಿಯಂತ್ರಣವನ್ನು ಕಾಣ್ತೀವಿ. ಅಂದರೆ ಸಮಾಜದ ಸಾಮಾಜಿಕ ನಿಯಂತ್ರಣದಲ್ಲಿ ಅನೌಪಚಾರಿಕ ನಿಯಂತ್ರಣವೂ ಇದೆ ಮತ್ತು ಔಪಚಾರಿಕ ನಿಯಂತ್ರಣವೂ ಇದೆ. ಕೊನೆಯದು ಪರಿವರ್ತನಾಶೀಲತೆ. ಪ್ರತಿಯೊಂದು ಸಮಾಜ ಬದಲಾಗುತ್ತಾ ಇರುತ್ತದೆ. ಪರಿವರ್ತನೆ ಅಂತಕ್ಕಂಥದ್ದು ಜಗದ ನಿಯಮ. ಚೇಂಜ್ ಇಸ್ ದ ಲಾ ಆಫ್ ನೇಚರ್ ಅಂತ ಹೇಳ್ತೀವಿ. ಆ ಬದಲಾವಣೆ ಅಂತಕ್ಕಂಥದ್ದು ಸಂಭವಿಸುತ್ತಲೇ ಇರುತ್ತದೆ. ಎಷ್ಟೋ ಸಾರಿ ನಮಗೆ ಗೊತ್ತಾಗುತ್ತೆ, ಎಷ್ಟೋ ಸಾರಿ ಗೊತ್ತಾಗದೆ ಆ ಬದಲಾವಣೆ ನಿರಂತರವಾಗಿ ನಡೀತದೆ. ಯಾಕೆಂದರೆ ನಾವು ಅಲೆಮಾರಿ ಸಮಾಜದ ಹಂತದಿಂದ ನಮ್ಮ ಅಧ್ಯಯನವನ್ನು ಏನು ಆರಂಭಿಸಿದ್ವಿ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚರಿಸ್ತಾ ಇದ್ದಂಥ ಮಾನವ ಆ ನಂತರ ಅವನು ಶಾಶ್ವತ ನೆಲೆಯನ್ನು ಕಂಡುಕೊಂಡ, ವ್ಯವಸ್ಥಿತ ಬದುಕನ್ನು ಕಂಡುಕೊಂಡ. ಇವತ್ತು ಅತ್ಯಾಧುನಿಕ ನಾಗರಿಕತೆಯನ್ನು ಅವನು ರೂಪಿಸಿಕೊಂಡಿದ್ದಾನೆ. ಬೆಂಕಿಯ ಬಳಕೆ ಗೊತ್ತಿಲ್ಲದೆ ಇದ್ದಂಥ ಮಾನವ, ಹಸಿ ಮಾಂಸ ತಿಂದು ಬದುಕ್ತಾ ಇದ್ದಂಥ ಮಾನವ ಇವತ್ತು ಎಂತಹ ಸಮಾಜವನ್ನು ಸೃಷ್ಟಿಸಿಕೊಂಡಿದ್ದಾನೆ. ತನ್ನ ಸುತ್ತಮುತ್ತ ಅದ್ಭುತಗಳನ್ನು ಸೃಷ್ಟಿಸಿಕೊಂಡಿದ್ದಾನೆ. ಅವೆಲ್ಲವೂ ನಮಗೆ ವಿಜ್ಞಾನದ ಮೂಲಕ ಬೇರೆ ಬೇರೆ ರೂಪಗಳಲ್ಲಿ ತಿಳಿದು ಬರ್ತಕ್ಕಂತಹ ಒಂದು ಸಂಗತಿಯಾಗಿದೆ. ಹಾಗಾದರೆ ಅದರ ಅರ್ಥ ಏನು? ಸಮಾಜ ನಿಂತ ನೀರಿನಂತೆ ನಿಲ್ಲದೆ ಸದಾಕಾಲ ಅದು ಪ್ರವಹಿಸುತ್ತಿರುವ ನೀರಿನಂತೆ ಬದಲಾಗುತ್ತಲೇ ಇರ್ತದೆ. ಹೊಸ ಹೊಸ ಅಂಶಗಳನ್ನು ಒಳಗೊಳ್ಳುತ್ತದೆ, ಹಳೆಯ ಅಂಶಗಳನ್ನು ತನ್ನೊಂದಿಗೆ ಕರೆದೊಯ್ತದೆ. ಕೆಲವು ಸಾರಿ ಮಾರ್ಪಾಡುಗಳಾಗ್ಬೋದು, ಮಾರ್ಪಾಡುಗಳಾಗದೆಯೂ. ಅಂದರೆ ಅವೆಲ್ಲವುಗಳನ್ನು ಒಳಗೊಂಡಂತೆ ಅದು ಬದಲಾಗುತ್ತಲೇ ಹೋಗುತ್ತದೆ. ಈ ದೃಷ್ಟಿಯಿಂದ ಬದಲಾವಣೆ ಅಂತಕ್ಕಂಥದ್ದು ಸಮಾಜದ ಒಂದು ನಿಯಮ. ಪ್ರತಿಯೊಂದು ಸಮಾಜವು ಬದಲಾವಣೆ ಹೊಂದುತ್ತಲೇ ಇರುತ್ತದೆ. ಈ ರೂಪದಲ್ಲಿ ನಾವು ಸಮಾಜದ ಬಹುಮುಖ್ಯವಾದಂತಹ ಲಕ್ಷಣಗಳನ್ನು ನೋಡ್ತೀವಿ. 10 ಅಂಕಗಳ ಪ್ರಶ್ನೆ ಅಂತ ಹೇಳಿದೆ. ಹೀಗೆ ಇದು ಸಮೂಹಗಳ ಸಮೂಹ, ಸಾಮಾಜಿಕ ಸಂಬಂಧಗಳ ಬಲೆ, ಇಲ್ಲಿ ಸಾಮ್ಯತೆ ಮತ್ತು ಹೋಲಿಕೆ ಇದೆ ಅಥವಾ ಹೋಲಿಕೆ ಮತ್ತು ವ್ಯತ್ಯಾಸ ಇದೆ, ಜನರ ನಡುವೆ ಪರಸ್ಪರ ಅವಲಂಬನೆ ಇದೆ, ಸಹಕಾರ ಇದೆ, ಶ್ರಮ ವಿಭಜನೆ ಇದೆ. ಹಾಗೆ ಜನರನ್ನು ಹತೋಟಿಯಲ್ಲಿಡ್ತಕ್ಕಂತಹ ನಿಯಂತ್ರಣದ ವ್ಯವಸ್ಥೆ ಕೂಡ ಇದೆ. ಮತ್ತು ನಮ್ಮೆಲ್ಲ ಸಮಾಜಗಳು ನಮ್ಮ ಅನುಮತಿಯನ್ನು ಕಾಯದೆ ಬದಲಾವಣೆಗೆ ಒಳಪಡುತ್ತಲೇ ಹೋಗುತ್ತವೆ. ಅದು ಪ್ರಕೃತಿಯ ನಿಯಮ ಎನ್ನುವಂತೆ ನಾವು ಎಲ್ಲ ಬದಲಾವಣೆಗಳನ್ನು ಒಪ್ಕೊಳ್ತೀವಿ. ನಿಮ್ಮ ತಂದೆ ತಾಯಿಗಳು, ನೀವು, ನಿಮ್ಮ ನಡುವೆ ಬದಲಾವಣೆಯ ಅಂತರ ಇದೆ. ನಿಮ್ಮ ಅಜ್ಜಜ್ಜಿಯರು, ನಿಮ್ಮ ನಡುವೆ ತಲೆಮಾರುಗಳ ಅಂತರ ಇದೆ. ಆ ತಲೆಮಾರುಗಳ ಅಂತರ ನಮಗೆ ಬದಲಾವಣೆಯ ರೂಪದಲ್ಲಿ ವ್ಯಕ್ತವಾಗುತ್ತಾ ಹೋಗುತ್ತೆ. ಹೀಗೆ ಇಲ್ಲಿ ಬದಲಾವಣೆ ಅಂತಕ್ಕಂಥದ್ದು ಸಹಜವಾದಂತಹ ಒಂದು ನಿಯಮದ ರೂಪದಲ್ಲಿ ಕಂಡುಬರ್ತಾ ಇದೆ.
ಪರಿವರ್ತನಾಶೀಲವಾದುದು ಅಂಥೇಳಿ ಕೊನೆಯ ಒಂದು ಅಂಶವನ್ನು ಏನು ಗಮನಿಸಿದ್ವಿ. ಆ ಪರಿವರ್ತನೆಯನ್ನು ನಾವು ಸ್ವಲ್ಪ ಮಟ್ಟಿಗೆ ಗಮನಿಸ್ತಾ ಹೋದರೆ ಇಲ್ಲಿ ಸಮಾಜಗಳಲ್ಲಾದಂತಹ ಪರಿವರ್ತನೆ ಅಂತಕ್ಕಂತಹದ್ದು ಆ ಪ್ರಕಾರಗಳ ಮೂಲಕ ನಮಗೆ ವ್ಯಕ್ತವಾಗುತ್ತದೆ. ಆ ವಿಭಿನ್ನ ಪ್ರಕಾರಗಳಲ್ಲಿ ಹೇಗೆ ಸಮಾಜಗಳು ಬದಲಾಗ್ತಾ ಬಂದಿರಬಹುದು ಎನ್ನುವಂತಹದನ್ನು ನಾವಿಲ್ಲಿ ಗಮನಿಸಬಹುದಾಗುತ್ತೆ. ಅಂತಹದನ್ನು ನಾವು ಅಧ್ಯಯನ ಮಾಡಬೇಕಾದ ಸಮಾಜದ ಪ್ರಕಾರಗಳು. ಆ ಸಮಾಜದ ಪ್ರಕಾರಗಳನ್ನು ನಾವು ಎರಡು ಭಾಗಗಳಾಗಿಸ್ತೀವಿ. ಒಂದು ಆಧುನಿಕ ಪೂರ್ವ ಸಮಾಜ, ಮತ್ತೊಂದು ಆಧುನಿಕ ಸಮಾಜ. ಒಂದು ಆಧುನಿಕ ಪೂರ್ವ ಸಮಾಜ, ಎರಡು ಆಧುನಿಕ ಸಮಾಜ. ಆಧುನಿಕ ಪೂರ್ವ ಅಂದರೆ ಬಹಳ ಪುರಾತನವಾಗಿರ್ತಕ್ಕಂತಹ ಒಂದು ಸಮಾಜ ಅದು. ಆ ಆಧುನಿಕ ಪೂರ್ವ ಸಮಾಜದಲ್ಲಿ ಪುನಃ 4 ರೀತಿಯ ಅಂಶಗಳಿದ್ದಾವೆ. ಒಂದು ಆಹಾರ ಸಂಗ್ರಹಣೆ ಮತ್ತು ಬೇಟೆಗಾರಿಕೆ. ಆಹಾರ ಸಂಗ್ರಹಣೆ ಮತ್ತು ಬೇಟೆಯಾಡ್ತಕ್ಕಂತಹ ಒಂದು ಸಮಾಜ. ಆಹಾರ ಸಂಗ್ರಹಣೆ ಮತ್ತು ಬೇಟೆಯಾಡ್ತಕ್ಕಂತಹ ಒಂದು ಸಮಾಜ. ಎರಡನೇದು ಕೃಷಿ ಸಮಾಜ. 3 ತೋಟಗಾರಿಕೆ ಸಮಾಜ. 4 ಸಾಂಪ್ರದಾಯಿಕತೆ ಮತ್ತು ನಾಗರಿಕತೆ. ಸಾಂಪ್ರದಾಯಿಕತೆ ಮತ್ತು ನಾಗರಿಕ ಸಮಾಜಗಳು. ಆಧುನಿಕ ಪೂರ್ವ ಸಮಾಜದಲ್ಲಿ ನಾವು 4 ಅಂಶಗಳನ್ನು ನೋಡ್ತೇವೆ. ಒಂದು ಆಹಾರ ಸಂಗ್ರಹಣೆ ಮತ್ತು ಬೇಟೆಯಾಡ್ತಕ್ಕಂಥದ್ದು, ಎರಡನೇದು ಕೃಷಿ ಸಮಾಜ, ಮೂರನೇದು ತೋಟಗಾರಿಕೆ, 4 ಸಾಂಪ್ರದಾಯಿಕತೆ ಮತ್ತು ನಾಗರಿಕ ಸಮಾಜಗಳು ಅಂತಕ್ಕಂಥದ್ದು. ನಮ್ಮ ಸಮಾಜದ ಆರಂಭದ ಹಂತದಲ್ಲಿ ಮಾನವ ಏನು ಅಲೆಮಾರಿಯಾಗಿದ್ದ ಅಂತ ಹೇಳ್ತೀವಿ. ಆ ಅಲೆಮಾರಿಯಾಗಿದ್ದಂಥ ಮಾನವ ಏನು ಮಾಡ್ತಾ ಇದ್ದ? ಪ್ರಾಣಿಗಳನ್ನು ಬೇಟೆಯಾಡ್ತಾ ಇದ್ದ, ಹಸಿ ಮಾಂಸ ತಿಂತಾ ಇದ್ದ, ಸಿಕ್ಕಲ್ಲಿ ಗೆಡ್ಡೆ ಗೆಣಸುಗಳನ್ನು ಸಂಗ್ರಹಿಸ್ತಾ ಇದ್ದ. ನೋಡಿ, ಇಲ್ಲಿ ಸರಳವಾಗಿ ಇದನ್ನು ಅರ್ಥ ಮಾಡ್ಕೊಂಡು, ಆಹಾರವನ್ನು ಸಂಗ್ರಹಣೆ ಮಾಡ್ತಾ ಇದ್ದ ಅಂದರೆ ತಾನು ಬೆಳೀತಾ ಇರಲಿಲ್ಲ. ಯಾಕೆಂದರೆ ಬೆಳೀತಕ್ಕಂಥ ಕಲೆ ಅವನಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವನು ಹಣ್ಣು ಹಂಪಲುಗಳು, ಗೆಡ್ಡೆ ಗೆಣಸುಗಳು, ಕಾಡಿನಲ್ಲಿ ಏನು ಸಿಗುತ್ತೆ ಅದನ್ನು ಸಂಗ್ರಹಿಸ್ಕೊಳ್ತಾ ಇದ್ದ ಮತ್ತು ಪ್ರಾಣಿಗಳನ್ನು ಬೇಟೆಯಾಡಿ ಹಸಿ ಮಾಂಸವನ್ನು ತಿಂತಾ ಇದ್ದ. ಇದು ಅಲೆಮಾರಿ ಹಂತದ ನೊಮ್ಯಾಡಿಕ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಆ ಹಂತದ ಒಂದು ಜೀವನ ಕ್ರಮ, ಆ ಹಂತದ ಒಂದು ಜೀವನ ಶೈಲಿಯಾಗಿತ್ತು. ಅದು ತೀರಾ ಆರಂಭಿಕ ಹಂತದಲ್ಲಿ ಕಂಡುಬಂದಂತಹ ಒಂದು ವ್ಯವಸ್ಥೆ. ಎರಡನೇದು ಕೃಷಿ ಸಮಾಜ. ಮಾನವನಲ್ಲಿ ಒಂದು ಬೌದ್ಧಿಕ ಬೆಳವಣಿಗೆ, ಬೌದ್ಧಿಕ ವಿಕಾಸ ಆಗ್ತಾ ಬಂದಂತೆ ಏನಾಯಿತು? ಅವನು ವ್ಯವಸಾಯದ ಕಲೆಯನ್ನು ಕಲ್ತ್ಕೊಂಡ, ಬೆಂಕಿಯ ಬಳಕೆಯನ್ನು ಕಲ್ತ್ಕೊಂಡ. ಹೀಗೆ ಹಂತ ಹಂತವಾಗಿ, ಒಮ್ಮೆಲೆ ಅಲ್ಲ, ನಿಧಾನವಾಗಿ ಹಂತ ಹಂತವಾಗಿ ಅವನು ಒಂದೊಂದನ್ನೇ ಕಲಿತಾ ಬಂದ. ಆಗ ಅವನು ದವಸ ಧಾನ್ಯಗಳನ್ನು ಬೆಳೆಯಲಾರಂಭಿಸಿದ. ಅದು ಕೃಷಿ ಸಮಾಜ. ಆಹಾರ ದವಸ ಧಾನ್ಯಗಳನ್ನು ತಾನೇ ಸ್ವತಃ ಬೆಳೆಯತೊಡಗಿದ. ಅದು ಕೃಷಿ ಸಮಾಜ. ಮೂರನೇದು ತೋಟಗಾರಿಕೆ. ಹಾಗೆಯೇ ಆಹಾರ ಬೆಳೆಗಳ ಜೊತೆಗೆ ಅವನು ತೋಟಗಾರಿಕೆಯ ಕಲೆ, ತೋಟಗಾರಿಕೆಯ ಬೆಳೆಗಳನ್ನು ಅಥವಾ ವಾಣಿಜ್ಯ ಬೆಳೆಗಳು, ಈಗ ನಾವು ವಾಣಿಜ್ಯ ಬೆಳೆಗಳು ಅಂತ ಕರಿತೀವಿ, ಅಂತಹ ಹೊಸ ಹೊಸ ರೀತಿಯ ಬೆಳೆಗಳನ್ನು ಬೆಳೀತಕ್ಕಂತಹದ್ದನ್ನು ಅವನು ಕಲ್ತ್ಕೊಳ್ತಾ ಹೋಗ್ತಾನೆ ಆಧುನಿಕ ಪೂರ್ವದಲ್ಲಿ. ನಾಲ್ಕನೇದು ಸಾಂಪ್ರದಾಯಿಕತೆ ಮತ್ತು ನಾಗರಿಕತೆ. ನೋಡಿ, ಇಲ್ಲಿ ಸಾಂಪ್ರದಾಯಿಕತೆ ಅಂತಕ್ಕಂತಹದ್ದು, ನಾಗರಿಕತೆ ಅಂತಕ್ಕಂತಹದ್ದು ಅವನಲ್ಲಿ ಹಂತ ಹಂತವಾಗಿ ನಿಧಾನವಾಗಿ ರೂಪುಗೊಳ್ಳುತ್ತಾ ಹೋಗುತ್ತೆ. ಇವತ್ತು ನಾವು ನೋಡ್ತಕ್ಕಂತಹದ್ದು ನಾಗರಿಕ ಸಮಾಜ. ಹಸಿ ಮಾಂಸ ತಿಂತಾ ಇದ್ದಂತಹ ಮಾನವ ಅಥವಾ ಇವತ್ತಿನ ಮಾನವ, ಇಬ್ಬರ ನಡುವೆ ಸಾಕಷ್ಟು ಅಂತರವಿದೆ, ಅಜಗಜಾಂತರ ವ್ಯತ್ಯಾಸ ಇದೆ. ಹಾಗಾದರೆ ಆ ವ್ಯತ್ಯಾಸದಲ್ಲಿ ಅನೇಕ ವರ್ಷಗಳು, ಸಾವಿರಾರು ವರ್ಷಗಳು ಸಂದು ಹೋಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸಾವಿರಾರು ಹೆಜ್ಜೆಯ ಗುರುತುಗಳಿಲ್ಲಿ ಹಾದು ಹೋಗಿರ್ತಕ್ಕಂಥದ್ದನ್ನು ನೋಡ್ತೀವಿ. ಅಲ್ಲಿ ನಮಗೆ ಕಾಣ್ತಕ್ಕಂಥದ್ದು ಅವನು ನಾಗರಿಕನಾಗುತ್ತಾ ಬಂದಂಥದ್ದು, ವ್ಯವಸ್ಥಿತ ಜೀವನವನ್ನು ಅಳವಡಿಸ್ಕೊಳ್ತಾ ಬಂದದ್ದು, ಒಂದು ತನ್ನನ್ನು ತಾನು ಶಿಸ್ತಿಗೆ ಒಳಪಡಿಸ್ತಾ ಬಂದಂತಹದ್ದು. ಇದು ಇಲ್ಲಿ ಶಿಸ್ತುಬದ್ಧಿನ ಜೀವನ ಆಗುತ್ತೆ. ಅಂತಹ ಹೊರಗಿನ ಒಂದು ವ್ಯವಸ್ಥೆಯನ್ನು ನಾವು ಆಧುನಿಕ ಪೂರ್ವ ಸಮಾಜ ಅಂತ ಹೇಳಿ ಕರಿತೀವಿ. ಅಲ್ಲಿ ಬರ್ತಕ್ಕಂತಹ
4 ಅಂಶಗಳು ಆಹಾರ ಸಂಗ್ರಹಣೆ ಮತ್ತು ಬೇಟೆ, ಕೃಷಿ ಸಮಾಜ, ತೋಟಗಾರಿಕೆ, ಸಾಂಪ್ರದಾಯಿಕತೆ ಮತ್ತು ನಾಗರಿಕತೆ ಎಂಬತಕ್ಕಂಥದ್ದು ಈ 4 ಅಂಶಗಳು ಇಲ್ಲಿದ್ದಾವೆ. ಇನ್ನು ಆಧುನಿಕ ಜಗತ್ತು, ಆಧುನಿಕ ಸಮಾಜ ಎನ್ನುವಂತಹ ಒಂದು ಪರಿಕಲ್ಪನೆಗೆ ಬಂದಾಗ ಇಲ್ಲಿ ಕಾಣ್ತಕ್ಕಂಥದ್ದು ಕೂಡ 4 ಭಾಗಗಳು. ಒಂದು ಪ್ರಥಮ ಜಗತ್ತಿನ ಸಮಾಜಗಳು, ದ್ವಿತೀಯ ಜಗತ್ತಿನ ಸಮಾಜಗಳು, ಮೂರನೆಯದು ಪ್ರಯೋಗಶೀಲ ಎನ್ನುವಂತಹ ಒಂದು ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಪ್ರಗತಿಶೀಲ ಒಂದು ವ್ಯವಸ್ಥೆಗೆ ಒಳಪಡ್ತಕ್ಕಂತಹ ಅಂಶಗಳು ಪ್ರಗತಿಶೀಲ ಸಮಾಜಗಳು. ನಾಲ್ಕನೇದು ಆಧುನಿಕ ಅಥವಾ ನೂತನ ಕೈಗಾರಿಕಾ ಸಮಾಜಗಳು. ನೂತನ ಕೈಗಾರಿಕಾ ಸಮಾಜಗಳು ಅಂದರೆ ಆಧುನಿಕ ಸಮಾಜವನ್ನು ಕೂಡ ನಾವು 4 ಭಾಗಗಳಲ್ಲಿ ಇಲ್ಲಿ ವಿಭಾಗಿಸಿ ಅಧ್ಯಯನ ಮಾಡ್ತೀವಿ. ಪ್ರಥಮ ಜಗತ್ತಿನ ಸಮಾಜಗಳು ಅಂದರೆ ಸಮಾಜದ ಒಂದು ವ್ಯವಸ್ಥಿತವಾದಂತಹ ಸಮಾಜದ ಆರಂಭದಿಂದ 18ನೇ ಶತಮಾನದವರೆಗಿನ ಸಮಾಜಗಳು ಏನು ಬರ್ತವೆ ಅವೆಲ್ಲ ಸಮಾಜಗಳು ಪ್ರಥಮ ಜಗತ್ತಿನ ಸಮಾಜಗಳಾಗಿ ನಮಗೆ ಕಂಡುಬರ್ತವೆ. ನಾಗರಿಕ ಸಮಾಜದ ಆರಂಭದಿಂದ 18ನೇ ಶತಮಾನದವರೆಗಿನ ಸಮಾಜದ ಬೆಳವಣಿಗೆಗಳೇನಾಗಿದೆ ಅವುಗಳನ್ನು ನಾವು ಪ್ರಥಮ ಜಗತ್ತಿನ ಸಮಾಜಗಳು ಅಂಥೇಳಿ ಕರಿತೀವಿ. ಉದಾಹರಣೆಗೆ ಜಪಾನ್, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಈ ಥರದ ರಾಷ್ಟ್ರಗಳನ್ನು ನಾವು ಪ್ರಥಮ ಜಗತ್ತಿನ ರಾಷ್ಟ್ರಗಳು ಅಂಥೇಳಿ ಕರಿತೀವಿ. ಇನ್ನು ದ್ವಿತೀಯ ಜಗತ್ತಿನ ರಾಷ್ಟ್ರಗಳು ಯಾವುವು? ರಷ್ಯಾದಲ್ಲಿ ಕಮ್ಯುನಿಸ್ಟ್ ಕ್ರಾಂತಿಯ ನಂತರ ಅಸ್ತಿತ್ವಕ್ಕೆ ಬಂದಂತಹ ರಾಷ್ಟ್ರಗಳನ್ನು ನಾವು ದ್ವಿತೀಯ ಜಗತ್ತಿನ ರಾಷ್ಟ್ರಗಳು ಅಂತ ಕರಿತೀವಿ. ಕಮ್ಯುನಿಸ್ಟ್ ಕ್ರಾಂತಿಯ ನಂತರ ರಷ್ಯಾದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ರಾಷ್ಟ್ರಗಳನ್ನು ದ್ವಿತೀಯ ಜಗತ್ತಿನ ರಾಷ್ಟ್ರಗಳು ಅಂಥೇಳಿ ಕರಿತೀವಿ. ಮೂರನೆಯದು ಪ್ರಗತಿಶೀಲ ಸಮಾಜಗಳು. ಒಂದು ವಸಾಹತುಶಾಹಿ ಆಳ್ವಿಕೆಯಿಂದ ಸ್ವತಂತ್ರಗೊಂಡಂತಹ ರಾಷ್ಟ್ರಗಳನ್ನು ನಾವು ಪ್ರಗತಿಶೀಲ ರಾಷ್ಟ್ರಗಳು ಅಂತ ಕರಿತೀವಿ. ವಸಾಹತುಶಾಹಿ ವ್ಯವಸ್ಥೆಯಿಂದ ಅಂದರೆ ಈಗ ಉದಾಹರಣೆಗೆ ಭಾರತವನ್ನು ಯಾರು ಆಳ್ವಿಕೆ ಮಾಡ್ತಾ ಇದ್ರು? ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು. ಆ ಆಳ್ವಿಕೆಯನ್ನು ನಾವು ವಸಾಹತುಶಾಹಿ ಅಂತೇಳಿ ಕರಿತೀವಿ. ಆ ಆಳ್ವಿಕೆಯಿಂದ ಸ್ವತಂತ್ರಗೊಳ್ತಕ್ಕಂಥ ಅಂದರೆ ಅವರ ಪರತಂತ್ರಕ್ಕೊಳಪಟ್ಟು ಅಧೀನಕ್ಕೊಳಪಟ್ಟಂಥವರು ಕಾಲಾನಂತರದಲ್ಲಿ ಸ್ವತಂತ್ರಗೊಳ್ತಕ್ಕಂಥದ್ದು, ಸ್ವತಂತ್ರಗೊಂಡು ಸ್ಥಾಪನೆಯಾದಂತಹ ಸಮಾಜಗಳು. ಉದಾಹರಣೆಗೆ ಭಾರತ ಆಗಿರ್ಬೋದು, ಚೀನಾ ಆಗಿರ್ಬೋದು, ದಕ್ಷಿಣ ಆಫ್ರಿಕಾ ಆಗಿರ್ಬೋದು, ಈ ಥರದ ರಾಷ್ಟ್ರಗಳು ಒಂದು ಆಳ್ವಿಕೆಯಿಂದ ಬಿಡುಗಡೆಯನ್ನು ಪಡೆದುಕೊಂಡು ಅಸ್ತಿತ್ವಕ್ಕೆ ಬಂದಂತಹ ಪ್ರಗತಿಶೀಲ ರಾಷ್ಟ್ರಗಳು, ಪ್ರಗತಿಶೀಲ ಸಮಾಜಗಳ ಒಂದು ವ್ಯಾಪ್ತಿಗೆ ಸೇರ್ಪಡೆ ಆಗ್ತಕ್ಕಂಥವುಗಳಾಗಿ ಕಂಡುಬರ್ತವೆ. ಇನ್ನು ನಾಲ್ಕನೇದು ನೂತನ ಕೈಗಾರಿಕಾ ಸಮಾಜಗಳು. 1970ರ ನಂತರ ಅಸ್ತಿತ್ವಕ್ಕೆ ಬಂದಂತಹ ಅತ್ಯಾಧುನಿಕ ರಾಷ್ಟ್ರಗಳು. ಉದಾಹರಣೆಗೆ ಸಿಂಗಪುರ್ ಆಗಿರ್ಬೋದು, ಅಥವಾ ಹಾಂಗ್ಕಾಂಗ್ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು, ಮೆಕ್ಸಿಕೋ ಆಗಿರ್ಬೋದು. ಇವುಗಳು ಸಿಂಗಪುರ್, ಬ್ರೆಜಿಲ್, ಮೆಕ್ಸಿಕೋ ಇವುಗಳು ಇತ್ತೀಚೆಗೆ ರೂಪುಗೊಂಡಂತಹ ರಾಷ್ಟ್ರಗಳು. ಅವುಗಳನ್ನು ನಾವು ನೂತನ ಕೈಗಾರಿಕಾ ಸಮಾಜಗಳು ಅಂಥೇಳಿ ಕರಿತೀವಿ. ಈ ರೀತಿಯಲ್ಲಿ ಆಧುನಿಕ ಸಮಾಜದಲ್ಲಿ ಅಲ್ಲೂ ಕೂಡ ನಾವು 4 ಭಾಗಗಳನ್ನು ನೋಡ್ತೇವೆ. ಒಂದು ಪ್ರಥಮ ಜಗತ್ತಿನ ಸಮಾಜಗಳು, ದ್ವಿತೀಯ ಜಗತ್ತಿನ ಸಮಾಜಗಳು, ಪ್ರಗತಿಶೀಲ ಸಮಾಜಗಳು ಮತ್ತು ನೂತನ ಕೈಗಾರಿಕಾ ಸಮಾಜಗಳು ಎನ್ನುವಂತೆ ಈ ರೂಪದಲ್ಲಿ ಆಧುನಿಕ ಸಮಾಜಗಳು ಅಸ್ತಿತ್ವದಲ್ಲಿ ಇರತಕ್ಕಂಥದ್ದನ್ನು ನೋಡ್ತೀವಿ. ಅಂದರೆ ಸಮಾಜದ ಪ್ರಕಾರಗಳಲ್ಲಿ ನಾವು ಮುಖ್ಯವಾಗಿ 2 ಭಾಗಗಳನ್ನಾಗಿಸ್ತೀವಿ. ಒಂದು ಆಧುನಿಕ ಪೂರ್ವ, ಮತ್ತೊಂದು ಆಧುನಿಕ. 2 ಭಾಗಗಳಲ್ಲೂ 4 ಅಂಶಗಳಿದ್ದಾವೆ. ಆಹಾರ ಸಂಗ್ರಹಣೆ, ಬೇಟೆ, ಕೃಷಿಕ ವ್ಯವಸ್ಥೆ, ತೋಟಗಾರಿಕೆ ವ್ಯವಸ್ಥೆ ಅಥವಾ ಸಾಂಪ್ರದಾಯಿಕತೆ ಮತ್ತು ನಾಗರಿಕತೆಯನ್ನು ರೂಪಿಸಿಕೊಳ್ತಕ್ಕಂತಹ ಸಮಾಜಗಳಾಗಿ ಆಧುನಿಕ ಪೂರ್ವದಲ್ಲಿಯೇ ರೂಪುಗೊಂಡಂಥವುಗಳು. ಇನ್ನು
ಇನ್ನು ಆಧುನಿಕ ವ್ಯವಸ್ಥೆಗೆ ಬಂದಾಗ ಅಲ್ಲಿ ಪ್ರಥಮ ಜಗತ್ತಿನ ಸಮಾಜಗಳಿದ್ದಾವೆ, ದ್ವಿತೀಯ ಜಗತ್ತಿನ ಸಮಾಜಗಳಿದ್ದಾವೆ, ಹಾಗೆಯೇ ಪ್ರಗತಿಶೀಲ ಸಮಾಜಗಳಿದ್ದಾವೆ ಮತ್ತು ನೂತನ ಕೈಗಾರಿಕಾ ಸಮಾಜಗಳು ಇಲ್ಲಿ ರೂಪುಗೊಂಡಿವೆ. ಇಂತೆಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಂತೆ ಸಮಾಜವು ಹೊಸದಾಗಿ ರೂಪುಗೊಳ್ಳುತ್ತಾ ಹೋಗುತ್ತದೆ. ಇದನ್ನೇ ನಾವು ಸಮಾಜದ ಲಕ್ಷಣದಲ್ಲಿ ಸಮಾಜ ಅಂತಕ್ಕಂಥದ್ದು ಪರಿವರ್ತನಾಶೀಲವಾದುದು ಅಂತ ಹೇಳ್ತೀವಿ, ಬದಲಾವಣೆಗೊಳಪಡ್ತಕ್ಕಂಥದ್ದು ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಆಧುನಿಕ ಪೂರ್ವ ಹಂತದಿಂದ ಆರಂಭವಾದಂತಹದ್ದು ಇವತ್ತಿನವರೆಗೂ ಆಧುನಿಕ ಕಾಲದವರೆಗೂ ಬದಲಾವಣೆಯನ್ನು ಹೊಂದಿದೆ, ಮುಂದೆಯೂ ಬದಲಾಗುವಂತಹ ಎಲ್ಲ ಲಕ್ಷಣಗಳನ್ನು ಒಳಗೊಂಡಿದೆ. ಈ ಹಿನ್ನೆಲೆಯಲ್ಲಿ ನಾವು ಸಮಾಜವನ್ನು ನಿತ್ಯ ಪರಿವರ್ತನಾಶೀಲವಾದುದು ಅಂತ ಹೇಳಿ ಕರಿತೀವಿ. ಇಲ್ಲಿ ಬದಲಾವಣೆಗಳು ಅಂತಕ್ಕಂಥದ್ದು ನಿರಂತರವಾಗಿ ಸಂಭವಿಸುತ್ತಲೇ ಇರ್ತದೆ ಅಂತಕ್ಕಂತಹ ಒಂದು ಅಂಶ ಮುಖ್ಯವಾಗುತ್ತೆ. ಹೀಗೆ ನಾವು ಸಮಾಜಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳಲ್ಲಿ ಸಮಾಜ ಅಂತಕ್ಕಂತಹ ಒಂದು ಮುಖ್ಯ ಪರಿಕಲ್ಪನೆಯನ್ನು ಕುರಿತು ಅಧ್ಯಯನ ಮಾಡ್ತೀವಿ. ಮಾನವನಿಂದ ನಿರ್ಮಿತವಾದದ್ದು ಸಮಾಜ. ಅಂತಹ ಸಮಾಜರಹಿತನಾಗಿ ಮಾನವ ಬದುಕೋದಿಕ್ಕೆ ಸಾಧ್ಯ ಇಲ್ಲ. ಮಾನವನಿಗೆ ಸಮಾಜವೇ ಎಲ್ಲ, ಅವನೆಲ್ಲ ಅವಶ್ಯಕತೆಗಳನ್ನು ಅವನು ಈಡೇರಿಸ್ಕೊಳ್ತಕ್ಕಂಥದ್ದು ಸಮಾಜದ ಚೌಕಟ್ಟಿನಲ್ಲಿಯೇ. ನಿಮ್ಮ ಕುಟುಂಬ ಸಮಾಜದಲ್ಲಿದೆ, ನಿಮ್ಮ ಶಾಲೆ ಸಮಾಜದಲ್ಲಿದೆ. ಹೀಗೆ ಅವನ ಬೇಕು ಬೇಡ ಎಲ್ಲವನ್ನು ಪೂರೈಸ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥದ್ದು ಆ ಸಮಾಜಕ್ಕೆ. ಆ ಕಾರಣಕ್ಕಾಗಿ ಅವನು ಸಮಾಜರಹಿತನಾಗಿ ಬದುಕೋದಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾವು ಮಾನವನನ್ನು ಸಮಾಜ ಜೀವಿ ಅಂತ ಹೇಳಿ ಕರಿತೀವಿ. ಅವನು ವಾಸಿಸ್ತಕ್ಕಂಥದ್ದು ಸದಾಕಾಲ ಸಮಾಜ ಎನ್ನುವ ಒಂದು ವ್ಯವಸ್ಥೆ, ಸಮಾಜ ಅಂತಕ್ಕಂತಹ ಒಂದು ಚೌಕಟ್ಟಿನಲ್ಲಿಯೇ ಅವನು ವಾಸಿಸುತ್ತಾನೆ. ಈ ಕಾರಣಕ್ಕಾಗಿ ನಾವು ಸಮಾಜವನ್ನು ಕುರಿತು ಸಮಾಜಶಾಸ್ತ್ರದಲ್ಲಿ ಅತ್ಯಂತ ಪ್ರಮುಖವಾಗಿ ಅಧ್ಯಯನ ಮಾಡುತ್ತೇವೆ.